ಶ್ರೀ ಕ್ಷೇತ್ರದ ಸರ್ವ ಶಕ್ತಿಗಳನ್ನು ಆರಾಧಿಸುತ್ತಾ ಇವತ್ತಿನ ನಮ್ಮ ಈ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಮ್ಮ ಈ ಸಭಾಭವನವನ್ನು ಇವತ್ತು ಉದ್ಘಾಟಿಸಿದ ನಮ್ಮ ಗೀತಾನಂದ ಫೌಂಡೇಶನ್ನ ಟ್ರಸ್ಟ್ನ ಪ್ರವರ್ತಕರಾದ ಆನಂದ್ ಸಿ ಕುಂದರ್ ಇವರನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ಕೊಡುಗೈದಾನಿಯಾದ ಶ್ರೀಯುತ ಆನಂದ್ ಸಿ ಕುಂದರ್ ಇವರಿಗೆ ಸುನಿಲ್ ಕುಮಾರ್ ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂಡಳಿಯ ಮುಖ್ಯಸ್ಥರಾದ ಆನಂದ್ ಮರ್ಕಾಲ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ದೇವಸ್ಥಾನದಲ್ಲಿ ಅಭಿವೃದ್ಧಿಯ ಪರಿಕಾರವನ್ನು ಹರಿಸಿದಂಥ ಶ್ರೀಯುತ ಆನಂದ ಮರ್ಕಾಲ ಇವರಿಗೆ ದಿನೇಶ್ ಕುಂದರ್ ಮುಖ್ಯಸ್ಥರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಉದಯ ಅವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಜಯಪ್ರಕಾಶ್ ಹೆಗಡೆ ಇವರಿಗೆ ಶೇಖರ್ ಮರಕಾರ ಮುಕ್ತೇಶ್ವರು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಮುಗುವೀರಪೇಟೆ ಇವರು ವೇದಿಕೆ ಮೇಲೆ ಬಂದು ಪುಷ್ಪವನ್ನು ನೀಡಿ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪ್ರಸಾದ್ ರಾಜ್ ಕಾಂಚನ್ ಆಡಳಿತ ನಿರ್ದೇಶಕರು ಕಾಂಚನ್ ಹುಂಡೆ ಉಡುಪಿ ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ದೇವಸ್ಥಾನಕ್ಕೆ ಹಲವಾರು ರೀತಿಯ ಸಹಾಯವನ್ನು ಮಾಡಿದ ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್ ಇವರಿಗೆ ಗಣೇಶ್ ಇವರು ವೇದಿಕೆ ಮೇಲೆ ಬಂದು ಪುಷ್ಪವನ್ನು ನೀಡಿ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ಯಮಗಳು ಗುಣಕರ್ಕೆ ಇವರನ್ನು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂತೋಷ್ ಅಮೀನ್ ಇವರು ಶಾಲನ್ನು ಹಾಕಿ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಶಿಧರ್ ಪ್ರಭು ನಿವೃತ್ತ ಅಧಿಕಾರಿಗಳು ಸಿಂಡಿಕೇಟ್ ಬ್ಯಾಂಕ್ ಶಿವಮೊಗ್ಗ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದಲ್ಲಿ ಎಲ್ಲ ದೇವತಾ ಕಾರ್ಯಕ್ರಮಗಳಲ್ಲೂ ತನ್ನನ್ನೇ ತಾನೇ ತೊಡಗಿಸಿಕೊಂಡಂತಹ ಶ್ರೀಯುತ ಶಶಿಧರ್ ಪ್ರಭು ಇವರಿಗೆ ನಿತ್ಯಾನಂದ್ ಕುಂದಾರ್ ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ನಮ್ಮೂರಿನ ಗುರಿಕಾರರಾದ ಶಿವರಾಮ್ ಸಾಲಿಯಾನ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರ ಹೆಮ್ಮೆಯ ಗುರಿಕಾರರಾದ ಶ್ರೀಯುತ ಶಿವರಾಮ್ ಸಾಲಿಯಾನ್ ಇವರಿಗೆ ರವಿ ಸುವರ್ಣ ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ CA ರಘುರಾಮ್ MH ಪಂಚಾಕ್ಷರಿ ಕ್ಯಾಶ್ಯೂಸ್ ಬೈದವೆಟ್ಟು ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ಕೊಡುಗೈ ದಾನಿಯಾದ ಶ್ರೀಯುತ ರಘುರಾಮ್ ಪಂಚಾಕ್ಷರಿ ಕ್ಯಾಶ್ಯೂ ಬೈದವೆಟ್ಟು ಇವರಿಗೆ ದಿನೇಶ್ JM ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಪೂಜಾರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕರ್ಣೆ ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಜಯಂತ್ ಪೂಜಾರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕರ್ಣೆ ಇವರಿಗೆ ಬಸವ ಮರಕಾಲ ಕಪ್ಪಣ್ಣಸ್ವಾಮಿ ಪಾತ್ರಿಗಳು ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸುಧಾಕರ್ ಕೋಟ್ಯಾನ್ ಸಹ ಮುಕ್ತೇಶ್ವರರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊಗೇರ್ಪೇಟೆ ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುಧಾಕರ್ ಕೋಟ್ಯಾನ್ ಇವರಿಗೆ ಕೃಷ್ಣ ಮರಕಾಲ ಯಕ್ಷಿ ಪಾತ್ರಿಗಳು ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಉಡುಪಿ ಚಾನಲ್ ಇದರ ಸಿಬ್ಬಂದಿ ವರ್ಗಕ್ಕೂ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಊರ ಹಾಗೂ ಪರವೂರ ಎಲ್ಲ ಭಕ್ತಾಭಿಮಾನಿಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಲವಾರು ಹೂಗಳಿಂದ ಒಂದು ಹೂಮಾಲೆಯನ್ನ ನಿರ್ಮಿಸ್ಲಿಕ್ಕೆ ಮಾತ್ರ, ಕಟ್ಟಲಿಕ್ಕೆ ಮಾತ್ರ ಆಗುವಂಥದ್ದು ತನ್ನ ಮೂಲಕವಾಗಿ ದೇವರ ಮುಡಿಗೆ ಅರ್ಪಿಸ್ಲಿಕ್ಕೆ ಆಗುವಂಥದ್ದು. ಹಾಗೆ ಹಲವಾರು ದಾನಿಗಳ ಒಂದು ಸಹಕಾರದಿಂದ ಈ ಒಂದು ಸುಸಜ್ಜಿತವಾದಂಥ ಸಭಾಭವನ ಇವತ್ತು ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿದೆ. ಹಾಗೆ ಇನ್ನಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗಬೇಕಾಗಿದೆ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಆಡಳಿತ ಮುಕ್ತೇಶ್ವರರು. ಇದೀಗ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಯುತ ಕೆ ಜಯಪ್ರಕಾಶ್ ಹೆಗಡೆ, ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸುಂದರವಾದ ಹಾಲನ್ನು ಕಟ್ಟಿದ್ದಾರೆ, ಬಾಕಿ ಸುಮಾರಾಗಿದೆ ಅಂತ ಆನಂದ್ ಮರಕಾಲ್ ಹೇಳಿದ್ದಾರೆ. ಪ್ರಾಯಶಃ ಇದ್ರ ಬಗ್ಗೆ ಸರ್ಕಾರದಲ್ಲಿ ಅರ್ಧಾಂಶ ಬಂದಿದೆ, ಇನ್ನೂ ಅರ್ಧಾಂಶ ಹಣ ಬರಲಿಕ್ಕಿದೆ ಅಂತ ಹೇಳಿದರು. ಪ್ರಸಾದ್ ಕಾಂಚನ್ ಅವರು ನಾವು ಒಟ್ಟಿಗೆ ಹೋಗ್ತೇವೆ, ಇದರ ಬಗ್ಗೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನು కొని ನಿಮ್ಮ ಭಾಗದ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಾಗದಿದ್ರಿ ಒಂದು ಒಳ್ಳೆಯ ಹಾಲನ್ನು ಕಟ್ಟಿದ್ರಿ. ಅದರೊಟ್ಟಿಗೆ ಕೇವಲ ಮದುವೆ ಬಗ್ಗೆ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ, ತಮ್ಮಲ್ಲಿ ಮಕ್ಕಳಿದ್ದಾರಲ್ಲ ಅವರಲ್ಲಿ ಅವ್ಯಕ್ತವಾಗಿ ಸಮಾವೇಶಗೊಂಡ ಕಲೆ ಇದೆಯಲ್ಲ, ಕಲೆಯನ್ನು ಹೊರಹೊಮ್ಮಿಸ್ಲಿಕ್ಕೆ ತರಬೇತಿ ಕೊಡುವವರು ಯಾರಾದರೂ ಇಲ್ಲಿದ್ದರೆ ಪ್ರಾಯಶಃ ಈ ಹಾಲನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈ ಭಾಗದಲ್ಲಿ ಇಷ್ಟು ಸುಂದರವಾದ ಹಾಲನ್ನು ನಾನು ಪ್ರಥಮ ಬಾರಿ ಕಾಣ್ತಾ ಇರೋದು. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ತಮ್ಮ
ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸಲಿಕ್ಕೆ ಈ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನೇಶ್ ಕುಂದರ್ ಇವರು ಪ್ರೀತಿಯ ಸಂಕೇತವಾದ ಪುಷ್ಪ ಹಾಗೂ ಶಾಲನ್ನ ನೀಡುವುದರ ಮೂಲಕ ಸ್ವಾಗತಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಗಳು ಸರ್ ತಮಗೆ. ಇದೀಗ ಮುಂದಿನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಯುತ ಆನಂದ್ ಸೈ ಕುಂದರ್, ಉದ್ಯಮಿಗಳು, ಕೋಟ. ಸರ್ವರಿಗೂ ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದ ದುರ್ಗಾ ಪರಮೇಶ್ವರಿ, ನಾಗಶ್ರೀ ಪರಿವಾರ ದೇವತೆ ಬೊಬ್ಬರಿಯೇಶ್ವರ, ಕಪ್ಪಣ್ಣ ಸ್ವಾಮಿ, ಶ್ರೀ ಮಲಸಾವರಿ, ಶ್ರೀ ಮಾರಿಕಾಂಬಾ ದೇವಸ್ಥಾನ ಎಲ್ಲ ಪರಿವಾರ ದೈವಗಳಿಗೆ ವಂದಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯವಾಗಿ ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಲ್ಲಿಂದ ತೆರಳಿರುವ ಜಯಪ್ರಕಾಶ್ ಹೆಗ್ಡೆ ಅವರೇ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆಡಳಿತ ಮುಕ್ತೇಶ್ವರಾದ ಶ್ರೀ ಆನಂದ ಮರಕಾಲ್ರವರೇ, ನಮ್ಮೆಲ್ಲರ ನೇತಾರರಾದ ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಪ್ರಸಾದರಾಜ್ ಕಾಂಚನ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ಭಗವದ್ ಭಕ್ತರೇ, ಇಲ್ಲಿಯ ಎಲ್ಲ ದೇವಸ್ಥಾನದ ಹಾಗೂ ಊರಿನ ಅಭಿಮಾನಿಗಳೇ, ನಿಜವಾಗಿಯೂ ಇಲ್ಲಿ ಬಂದು ನೋಡಿದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ಈ ಹಿಂದೆ ಬಂದವಾಗ ಈ ಕಡೆ ಎಲ್ಲ ನೋಡಿದ್ದೇನೆ. ನಿಜವಾಗಿಯೂ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದೀರಿ. ಒಂದು ಸೀಮಿತ ಸಂಪನ್ಮೂಲಗಳಿದ್ದರೂ ಸಹ ಎಲ್ಲರ ಸಹಕಾರ ಪಡೆದುಕೊಂಡು ಒಳ್ಳೆಯ ನೂತನವಾದ ಹಾಲನ್ನು ಮಾಡಿದ್ದೀರಿ. ಅದರ ಜೊತೆಯೇ ಅಡಿಗಡೆ ಅಂಡರ್ಗ್ರೌಂಡ್ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದ ಅನುಕೂಲ ಮಾಡಿದ್ದೀರಿ. ಅದಲ್ಲದೆ ಅನೇಕ ಬೇಡಿಕೆಗಳನ್ನು ಈಗ ತಾನೇ ಇಟ್ಟಿದ್ದಾರೆ. ಮುಖ್ಯವಾಗಿ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು, ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಯೂ ಆಗಬೇಕು. ಆ ದಿಸೆಯಲ್ಲಿ ತಾವೆಲ್ಲ ಶ್ರಮಿಸ್ತಾ ಇದ್ದೀರಿ. ಖಂಡಿತ ಈ ಹಿಂದೆ ಶ್ರೀನಿವಾಸ್ ಪೂಜಾರವರು ಕೊಟ್ಟ ಅನುದಾನದಲ್ಲಿ ಸ್ವಲ್ಪ ಬಂದಿದೆ, ಸ್ವಲ್ಪ ಬಾಕಿ ಉಳಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಅದರ ಬಗ್ಗೆ ನಮ್ಮ ರಾಜಕೀಯ ಧುರೀಣರು ಎಲ್ಲ 3 ಜನ ಇದ್ದೀರಿ. ಒಂದು ಜಯಪ್ರಕಾಶ್ ಹೆಗ್ಡೆಯವರಿಗೆ ತಾನೇ ಆಶ್ವಾಸನೆ ಕೊಟ್ಟು ಹೋದರು. ಮತ್ತು ನಮ್ಮ ಹಿಂದಿನ ಮುಜರಾಜಿ ಸಚಿವರು ಈಗಿನ MP ಅವರು ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಪ್ರಸಾದರಾಜ್ ಕಾಂಚನರಿದ್ದಾರೆ. ಖಂಡಿತ ಅವರೆಲ್ಲ ಸರ್ಕಾರದಿಂದ ಸಿಕ್ಕುವಷ್ಟು ದೇಣಿಗೆಯನ್ನು ಖಂಡಿತ ಒಟ್ಟು ಮಾಡಿ ಕೊಟ್ಟರೆ ಖಂಡಿತ ನಮಗಿಲ್ಲಿ ಏನೂ ಈ ಹಾಲ್ ಅಭಿವೃದ್ಧಿ ಪಡಿಸಲಿಕ್ಕೆ ತೊಂದರೆ ಆಗೋದಿಲ್ಲ ಅಂತೇಳಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇಂಥ ಕಾರ್ಯಕ್ರಮ ಇದ್ದರೆ ಊರಿನವರು ಅತಿಥಿಗಳು ಬರಬೇಕಿದ್ರೆ ಸ್ವಲ್ಪ ಮೊದಲೇ ಬಂದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಊರಿನಲ್ಲಿ ಅಪರೂಪಕ್ಕಾಗುವಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಬರೀ ಒಂದು ಊಟದ ಸಮಯಕ್ಕೆ ಮಾತ್ರ ಬರುವಂಥದ್ದಲ್ಲ, ಎಲ್ಲ ಆದಷ್ಟು ಬೇಗ ಬಂದರೆ ಬಂದವರಿಗೂ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಬರ್ತದೆ. ಮತ್ತು ಇದು ನಮ್ಮ ಕಾರ್ಯಕ್ರಮ, ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳೋ ಒಂದು ಮನಸ್ಸು ಊರಿನವ್ರ ಹತ್ರ ಇರಬೇಕು ಖಂಡಿತ. ಯಾಕಂತೇಳಿದ್ರೆ ಚಿಕ್ಕ ಪುಟ್ಟ ಯಾವುದೇ ಒಂದು 500, 600, 1,000 ಒಳಗಿನ ಯಾವ ಕಾರ್ಯಕ್ರಮ ಇದ್ದರೂ ಇಲ್ಲಿ ಮಾಡಲಿಕ್ಕೆ ಅನುಕೂಲ ಉಂಟು. ಅಷ್ಟೊಳ್ಳೆ ಹಾಲನ್ನು ನೀವು ಮಾಡಿದ್ದೀರಿ. ಯಾಕಂತೇಳಿದ್ರೆ ಇಲ್ಲಿ ಕಮ್ಮಿ ಆದರೂ ಹೊರಗಡೆ ಬೇಕಾದಷ್ಟು ಜಾಗ ಉಂಟು.
ಅಡಿಗಡೆ ಬೇರೆ ವ್ಯವಸ್ಥೆ ಉಂಟು. ಖಂಡಿತ ಆ ಜಾಗ ತುಂಬಿಸಿಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಖಂಡಿತ ಇನ್ನು ಮುಂದೂ ಸಹ ಈ ಅಭಿವೃದ್ಧಿ ಕೆಲಸ ನೀವು ಮಾಡ್ತೇ ಇರಿ. ಖಂಡಿತ ನಾನು ಇವಾಗಲೇ ಹೇಳಿದ್ದೇನೆ, ಅವರಿಗೆ ಮೊನ್ನೆ ಕೇಳಿದ್ದಾರೆ. ನಮ್ಮ ಗೀತಾನಂದ ಫೌಂಡೇಶನ್ ವತಿಯಿಂದ 1 ಲಕ್ಷ ಈ ಹಾಲಿಗೆ ಕೊಡ್ತೇನೆ ಅಂತೇಳಿ ನಾನು ಅವರಿಗೆ ಹೇಳಿದ್ದೇನೆ. ಖಂಡಿತ ಆ ರೀತಿ ನಾನು ಖಂಡಿತ ಈ ಹಾಲು ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ಯಾಕಂತೇಳಿದರೆ ಕರಾವಳಿ ಅಂತೇಳಿದ್ರ ಜೊತೆಗೆ ನಾವು ಆ ಭಾಗದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ. ಜನರು ಒಗ್ಗಟ್ಟಾಗ್ತಾರೆ, ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಮೂಡ್ಲೈ ಬಂದಾಗೂ ಜನಸಂಖ್ಯೆಯು ಕಮ್ಮಿ ಇರ್ತದೆ. ಆದರೂ ಇಲ್ಲಿ ನೀವು ಒಗ್ಗಟ್ಟಾದರೆ ನೀವು ಏನೂ ಸಾಧನೆ ಮಾಡ್ಬೋದು. ಖಂಡಿತ ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮ ನಮ್ಮದೇ ಅಂತೇಳಿ ಖಂಡಿತ ಒಂದು ಮಾಡಬೇಕು. ಯಾಕಂತೇಳಿದರೆ ನಮ್ಮ ಗುಣಕರಣ್ಣ ಮೊದಲಿಂದ ಇಲ್ಲಿ ಈ ಭಾಗದಲ್ಲಿ ಇದ್ದವರು. ಈ ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅಂಥವರೆಲ್ಲ ಅವ್ರನ್ನೆಲ್ಲ ಮುಂದೆ ಹಾಕ್ಕೊಂಡು ಯಾವ ಕೆಲಸ ಮಾಡಿದರೂ ನೀವು ಖಂಡಿತ ಅದು ಸಕ್ಸಸ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಜನ ವೇದಿಕೆಯಲ್ಲಿದ್ದವರೆಲ್ಲರೂ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ವಂದಿಸಿಕೊಂಡು ಇಂಥ ಕೆಲಸ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಶ್ರೀಯುತ ಆನಂದ್ ಸಿ ಕುಂದರ್ ಇವರು ಶುಭಾಶಯದ ನುಡಿಯನ್ನಾಡಿದ್ದಾರೆ. ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ಸನ್ಮಾನ ಕಾರ್ಯಕ್ರಮದತ್ತ ಮುಂದುವರಿಸುತ್ತಿದ್ದೇವೆ. ಮೊದಲಿಗೆ ಶ್ರೀಯುತ ಶಶಿಧರ ಪ್ರಭು, ನಿವೃತ್ತ ಅಧಿಕಾರಿಗಳು, ಸಿಂಡಿಕೇಟ್ ಬ್ಯಾಂಕ್ ಶಿವಮೊಗ್ಗ. ಅದೇ ರೀತಿಯಲ್ಲಿ ಶ್ರೀಯುತ ಸುಧಾಕರ್ ಕೋಟ್ಯನ್ ಈ ಒಂದು ಸಭಾಂಗಣಕ್ಕೆ ಹಲವಾರು ದಿನದಿಂದ ಶ್ರಮವನ್ನು ವಹಿಸಿದವರು. ಅದೇ ರೀತಿಯಲ್ಲಿ ಶ್ರೀಯುತ CA ರಘುರಾಮ್, ಪಂಚಾಕ್ಷರಿ ಕ್ಯಾಶು ಬೈದುಬೆಟ್ಟು, ಈ ಮೂವರನ್ನು ಒಂದೇ ವೇದಿಕೆಯಲ್ಲಿ ಇದೀಗ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಶ್ರೀಯುತ ಶಶಿಧರ ಪ್ರಭು ನಮ್ಮ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುವ ಎಲ್ಲ ಸೇವೆಗಳನ್ನು ತನ್ನನ್ನು ತಾನೇ ತೊಡಗಿಸಿಕೊಂಡಂತೆ ಈ ಭಾಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕ್ಷೇತ್ರಪವಿತ್ರ ನಾಗಮಂಡಲ ಸೇವೆ ನಡೆಸಿಕೊಂಡು ಅದೇ ರೀತಿಯಲ್ಲಿ ನಿರಂತರವಾಗಿ ಸತತ 28 ವರ್ಷದಿಂದ ನಿರಂತರವಾಗಿ ಅನ್ನದಾನ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥವರು. ಅದೇ ರೀತಿಯಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಈ ಭಾಗದ ಸಭಾಂಗಣಕ್ಕೆ ಸುಮಾರು 1,05,000 ರೂಪಾಯಿಯನ್ನು ಧನಸಹಾಯ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಯುತ ಸುಧಾಕರ್ ಕೋಟ್ಯನ್ ಈ ಸಭಾಂಗಣವನ್ನು ನಿರ್ಮಿಸಲು ಬಹಳಷ್ಟು ದಿನದಿಂದ ಶ್ರಮವನ್ನು ವಹಿಸಿದವರು. ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲೂ ತನ್ನನ್ನು ತಾನೇ ತೊಡಗಿಸಿಕೊಂಡು ಈ ದಿನ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಶ್ರೀಯುತ ಸುಧಾಕರ್ ಕೋಟ್ಯನ್, ಮುಕ್ತೇಶ್ವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಗುವೇರಪೇಟೆ. ಅದೇ ರೀತಿಯಲ್ಲಿ ಮುಂದಿನ ಸನ್ಮಾನ CA ರಘುರಾಮ್, ಪಂಚಾಕ್ಷರಿ ಕ್ಯಾಶು ಬೈದುಬೆಟ್ಟು. ಈ ಭಾಗದಲ್ಲಿ ಮೊನ್ನೆ ತಾನೇ ಕೊಕ್ಕರ್ಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಭಾಗದ ಕೊಡುಗೈ ದಾನಿ ಎಂದು ಎನಿಸಿಕೊಂಡ ರಘುರಾಮ್ ಇವರು ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರ ಮಾಡಿ ಈ ಭಾಗಕ್ಕೆ ನಮ್ಮ ಈ ಸಭಾಂಗಣಕ್ಕೆ ಬೇಕಾದ ಎಲ್ಲ ಸೀಲಿಂಗ್ ಫ್ಯಾನ್ನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದು ನಮ್ಮ ಈ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಾ ಬಂದಿರೋರು. ಕೇವಲ ನಮ್ಮೂರಿಗಲ್ಲದೆ ಸ್ಥಳೀಯ ಊರಿನಲ್ಲಿ ಆಗುವ ಎಲ್ಲ ಧಾರ್ಮಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಗೆ ತನ್ನನ್ನೇ ತಾನೇ ತೊಡಗಿಸಿಕೊಂಡು ಈ ಭಾಗದ ಕೊಡುಗೈ ದಾನಿ ಎನಿಸಿಕೊಂಡ ಶ್ರೀಯುತ ರಘುರಾಮಿಯವರನ್ನು ಇದೀಗ ಸನ್ಮಾನಿಸುವ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಶ್ರೀಯುತ ಶಶಿಧರ್ ಪ್ರಭು, ಮೊಗವೀರ ಪೇಟೆಯ ಪರಿಸರದಲ್ಲಿ ಪವಿತ್ರ ನಾಗಮಂಡಲ ಸೇವೆಯನ್ನು ಮಾಡಿ ನಮ್ಮ ಈ ಜಾತ್ರಾ ಸಮಯದಲ್ಲಿ ಸುಮಾರು 28 ವರ್ಷಗಳ ಕಾಲದಿಂದ ನಿರಂತರವಾಗಿ ಅನ್ನದಾನ ಸೇವೆಯನ್ನು ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಶ್ರೀಯುತರಿಗೆ ಶ್ರೀದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಉತ್ತರೋತ್ತರವಾಗಿ ಕರುಣಿಸಲೆಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಪೇಟೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಯಾವಾಗಲೂ ಕೂಡ ನಾವು ಜಿ ಶಂಕರ್ ಮತ್ತು ಆನಂದ್ ಕುಂದರ್ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಇಟ್ಕೊಂಡವ್ರು. ಯಾಕಂದರೆ ತುಂಬ ಅವರಿಬ್ಬರು ಕೂಡ ಈ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಸಹಕಾರ ಕೊಟ್ಟು ಕೆಲಸವನ್ನು ಮಾಡಿದವರು ಮತ್ತು ಮಾಡಿಸಿದವರು. ವೇದಿಕೆಯಲ್ಲಿರುವಂಥ ಹಿರಿಯರಾಗಿರುವಂಥ ಆನಂದ್ ಕುಂದರ್ ಅವರೇ, ಸಭಾಧ್ಯಕ್ಷತೆ ವಹಿಸಿರುವಂಥ ಆನಂದ್ ಮರ್ಕಾಲ್ರೇ, ವೇದಿಕೆಯಲ್ಲಿರುವ ಪ್ರಸಾದ್ ಕಾಂಚನ್ರೇ, ಪಂಚಾಯತ್ ಅಧ್ಯಕ್ಷರಾದ ಜಯಂತ್ ಪೂಜಾರಿಯವರೇ, CA ರಘುರಾಮ್ರೇ, ಶಶಿಧರ್ ಪ್ರಭುಗಳೇ, ಗುಣಕರ್ರೇ, ಸುಧಾಕರ್ ಕೋಟ್ಯನ್ರೇ, ಶಿವರಾಮ್ ಸಾಲಿಯನ್ರೇ,
ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, 3 ಜನರಿಗೆ ಇವತ್ತು ಸನ್ಮಾನ ಆಗಿದೆ. ಈ ಪ್ರದೇಶಕ್ಕೆ ಮತ್ತು ಈ ಭಾಗಕ್ಕೆ ಸಹಾಯ ಮಾಡಿದವರು ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದವರು ಅನ್ನೋ ಕಾರಣಕ್ಕೆ ಈ ಸನ್ಮಾನಿತರಾದಂಥ 3 ಜನರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ಬಂಧುಗಳೇ, ಸಾಮಾನ್ಯವಾಗಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಭಾಭವನ ಇರಬೇಕು ಅಂತೇಳಿ ನಾವೆಲ್ಲ ಯಾಕೆ ಯೋಚನೆ ಮಾಡ್ತೇವೆ ಅಂದರೆ, ಆ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ನೆಮ್ಮದಿಯಿಂದ ಊಟೋಪಚಾರ ಮಾಡಲಿಕ್ಕೆ, ಅವ್ರ ಬದುಕನ್ನು ಕಟ್ಟಿಕೊಡಲಿಕ್ಕೆ ಅವರಿಗೆ ಅನುಕೂಲ ಆಗಲಿ ಅನ್ನೋದು ಉದ್ದೇಶ. ಆ ಕಾರಣಕ್ಕೆ ಪ್ರತಿ ದೇವಸ್ಥಾನದ ಪಕ್ಕದಲ್ಲೂ ಕೂಡ ಒಂದು ಸುಂದರವಾದಂಥ ಸಭಾಭವನ ಬೇಕು, ಶೌಚಾಲಯ ಬೇಕು, ಕುಡಿಯೋ ನೀರು ಬೇಕು. ಅನುಕೂಲ ಆದರೆ ದೂರದಿಂದ ಬಂದಂಥ ಪ್ರಯಾಣಿಕರಿಗೆ ವಾಸ್ತವ್ಯಕ್ಕೆ ಕೆಲವು ಕೊಠಡಿಗಳು ಬೇಕು ಅನ್ನೋದು ನಮ್ಮ ತೀರ್ಮಾನ, ನಮ್ಮಂದ್ರೆ ಸಮಾಜದ ತೀರ್ಮಾನ. ಈ ಮಗುವೀರಪೇಟೆಯಲ್ಲಿ ಬಹಳ ವರ್ಷಗಳಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭಕ್ತಿಯಿಂದ, ಬದ್ಧತೆಯಿಂದ, ಜವಾಬ್ದಾರಿಯಿಂದ ಕೆಲಸ ಮಾಡಿರುವಂಥ ಒಂದು ತಂಡವನ್ನು ನಾವು ಮೊದಲಿಂದ ನೋಡ್ತಾ ಇದ್ದೆವು. ಬರ್ತಾ ಬರ್ತಾ ಇವತ್ತು ಎಲ್ಲ ಭಕ್ತರ ಸಹಕಾರ ಮತ್ತು ಆಶೀರ್ವಾದದಿಂದಾಗಿ ಈ ದುರ್ಗಾ ಪರಮೇಶ್ವರಿ ಮಗುವೀರಪೇಟೆ ದೇವಸ್ಥಾನ ಅನ್ನೋದು ಸುತ್ತಲಿನ ಸಮಾಜಕ್ಕೆ ಗೌರವ ತರುವಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಶಕ್ತಿಯಾಗಿ ಈ ಪ್ರದೇಶದಲ್ಲಿ ಬೆಳೆದು ನಿಂತಿರುವಂಥದ್ದು ಈ ಸಮಾಜ ಕಂಡುಕೊಂಡಿರುವಂಥ ಸತ್ಯ. ಆ ಹಿನ್ನೆಲೆಯಲ್ಲಿ ಇಡೀ ತಂಡದವರು ಒಟ್ಟಾಗಿ ನಾನು ಉಲ್ಲೇಖ ಮಾಡಬಹುದಾದಂಥ ಆನಂದ ಮರಕಾಲರು ಮತ್ತು ಅವರ ಇಡೀ ತಂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ನಿರಂತರವಾದಂಥ ಪರಿಶ್ರಮ ಪಟ್ಟು ಇವತ್ತು ಈ ಕಟ್ಟಡ ಕಟ್ಟಲಿಕ್ಕೆ ನೀವು ಯಶಸ್ವಿಯಾಗಿದ್ದೀರಿ. ಇನ್ನೂ ಕೂಡ ಹಲವು ಬೇಡಿಕೆಗಳಿವೆ ಅಂತ ಹೇಳ್ತೀರಿ. ಯಾಕಂತ ಹೇಳಿದ್ರೆ, ಒಂದು ಸಣ್ಣ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೊಡುವಂಥ ದೇಣಿಗೆ ಕಡಿಮೆ ಆಗುತ್ತೆ. ಸರ್ಕಾರ, ಸಾರ್ವಜನಿಕ ಮುಖಂಡರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ತಮ್ಮ ಕೈಲಾದಂಥ ನೆರವನ್ನು ಕೊಟ್ಟರೆ ಇಲ್ಲಿ ಕೆಲಸ ಮಾಡುವವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಭಾವನೆ. ನಿಮ್ಮ ಮನವಿ ಏನಾಗಿದೆ ಅದನ್ನು ಕೂಡ ನೋಡ್ತೇನೆ. ನಾನು ಹಿಂದೆ ನಮ್ಮ ಸರ್ಕಾರದಲ್ಲಿರುವಾಗ ಒಂದಷ್ಟು ಸಹಾಯ ಮಾಡಿದ್ದೆ, ಮತ್ತು ಕೆಲವು ಮಾಡಿದ್ದು ಇನ್ನೂ ಕೂಡ ಬರಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಸರ್ಕಾರದಲ್ಲೂ ಕೆಲವು ಸಮಸ್ಯೆ ಇದನ್ನು ಕಾರಣಕ್ಕೆ ಬಂದಿಲ್ಲ. ನಿಮ್ಮ ಮನವಿಯನ್ನು ಪರಿಶೀಲನೆ ಮಾಡಿ ನನ್ನ MP ನಿಧಿಯಿಂದ ಸಾಧ್ಯ ಆದಷ್ಟು ನಾನು ಸಹಾಯ ಮಾಡ್ತೇನೆ ಅನ್ನುವಂಥ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಭಾಗಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಪರಿಶ್ರಮದಿಂದ ಈ ದೇವಸ್ಥಾನವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಿ. ನನಗೆ ತುಂಬ ದೇವಸ್ಥಾನವನ್ನು ಕಂಡಾಗ ಆಶ್ಚರ್ಯ ಆಗುವುದೇನೆಂದರೆ, ಇವತ್ತು ನಮ್ಮ ದೇವಸ್ಥಾನಗಳೇ ಸಮಾಜ ಕಟ್ಟುವಂಥ ಒಂದು ಶಕ್ತಿ ಕೇಂದ್ರಗಳಾಗಿ ಬೆಳೀತೇವೆ. ಯಾವ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳಾಗುತ್ತೋ, ಯಾವ ದೇವಸ್ಥಾನದಲ್ಲಿ ಭಜನೆ ಆಗುತ್ತೋ, ಯಾವ ದೇವಸ್ಥಾನದಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳಾಗುತ್ತೋ, ಅಲ್ಲಿ ಇಡೀ ಗ್ರಾಮ ಒಟ್ಟಾಗಿ ಜಾತಿ ವರ್ಗ ಎಲ್ಲವನ್ನು ಮರೆತು ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ನೆಮ್ಮದಿಯ ಬದುಕನ್ನು ನೋಡಲಿಕ್ಕೆ ಸಹಾಯವಾಗುತ್ತೆ ಅಂತ ಅನಿಸುತ್ತೆ. ಈ ಸುಂದರವಾದಂಥ ದೇವಸ್ಥಾನದ ಮೂಲಕ ಈ ಮಗುವೀರಪೇಟೆ ಮತ್ತು ಈ ಪ್ರದೇಶದ ಎಲ್ಲ ಜನರಿಗೆ ನೆಮ್ಮದಿ ಬರುವಂಥ ಒಂದು ವಾತಾವರಣಗಳಾಗಲಿ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ದೇವಸ್ಥಾನಕ್ಕೆ ಸಹಕಾರ ಕೊಡ್ತೇವೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಈಗಾಗಲೇ ನಿರ್ಗಮಿಸಿರುವಂಥ ಜಯಪ್ರಕಾಶ್ ಹೆಗಡೆ ಅವರ ಸಹಿತ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷವನ್ನು ವಹಿಸಿದ ನನ್ನ ಮಿತ್ರರಾದ ಆನಂದ್ ಮರಕಾಲ್ರೆ, ಈಗಾಗಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ತೆರಳಿದ ನಮ್ಮ ಲೋಕಸಭಾ ಸದಸ್ಯರಾದ ಮಾಜಿ ಲೋಕಸಭಾ ಸದಸ್ಯರಾದ ಜಯಪ್ರಕಾಶ್ ಹೆಗ್ಡೆ ಅವರೇ, ಲೋಕಸಭಾ ಸದಸ್ಯರಾದ ಶ್ರೀನಿವಾಸ್ ಪೂಜಾರಿ ಅವರೇ, ನಮ್ಮ ಸಮುದಾಯದ ಹಿರಿಯ ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿ, ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆನಂದ್ ಕುಂದರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರಘುರಾಮ್ H ಅವರೇ, ಶಶಿಧರ್ ಪ್ರಭು ಅವರೇ, ನಮ್ಮ ಮಿತ್ರರಾದ ಗುಣಕರ್ K ಅವರೇ, ಸುಧಾಕರ್ ಕೋಟ್ಯಾನ್ರೇ, ಶಿವರಾಮ್ ಕೋಟ್ಯಾನ್ರೇ, ಜಯಂತ್ ಪೂಜಾರ್ರೇ, ವೇದಿಕೆಯಲ್ಲಿ ನೆರವೇರಿದ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ಭಗವಾನ್ ಭಕ್ತಾಭಿಮಾನಿಗಳು, ಸಾಕಷ್ಟು ಸಂತೋಷದ ವಿಚಾರ. 1999ರಲ್ಲಿ ನಾನು ಈ ಸ್ಥಳಕ್ಕೆ ಬಂದಿದ್ದೆ. ನನ್ನ ತಾಯಿಯಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡುವಾಗ ಆಗ ಇದ್ದ ಮಗುವೀರಪೇಟೆ ಬೇರೆ, ಈಗ ಆದ ಮಗುವೀರಪೇಟೆ ಬೇರೆ. ಸಮಸ್ತ ಭಕ್ತಾಭಿಮಾನಿಗಳ ಕೊಡುಗೆಯಿಂದ, ಸರ್ಕಾರದ ಕೊಡುಗೆಯಿಂದ ಮಗುವೀರಪೇಟೆಯ ಚಿತ್ರಣವೇ ಇವತ್ತು ಬದಲಾಗಿದೆ. ಇದಕ್ಕೆಲ್ಲ ಕಾರಣ ಮಗುವೀರಪೇಟೆಯ ಸಮಸ್ತ ಗ್ರಾಮಸ್ಥರ ಈ ದುರ್ಗಾ ಪರಮೇಶ್ವರಿಯ ಮೇಲೆ ಇದ್ದ ಸಮಸ್ತ ಭಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾವುದೇ ಗ್ರಾಮದಲ್ಲಿ, ಯಾವುದೇ ಪ್ರದೇಶದಲ್ಲಿ ಸುರು ದೇವಸ್ಥಾನ ಜೀರ್ಣೋದ್ಧಾರ ಆದರೆ ಇಡೀ ಗ್ರಾಮದ ಮನೆ ಜೀರ್ಣೋದ್ಧಾರ ಆದಾಗ, ನನ್ನ ಗ್ರಾಮದಲ್ಲೂ ದುರ್ಗಾ ಪರಮೇಶ್ವರಿ ದೇವಿ ಇದ್ದಾಳೆ.
10 ವರ್ಷದ ಮೊದಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ನಂತರ ಈಗ ಬಡ ಅಂತ ಹೇಳೋದು ದೊಡ್ಡ ಬಡ ಅಂತ ಹಿಂದಿಯ ಬಡ ಗ್ರಾಮ ಆಗಿ ಆಗಿದೆ, ನನ್ನ ಗ್ರಾಮ ಇದು. ಸೊ ಆ ಲೆಕ್ಕದಲ್ಲಿ ನಾವು ನೋಡಿದರೆ ಎಲ್ಲಿ ಧಾರ್ಮಿಕ ಭಾವನೆಗಳು ದೇವರ ಮೇಲೆ ಇದೆಯಾ ಆ ದೇವರ ಶಕ್ತಿ ಕೂಡ ನಮ್ಮ ಗ್ರಾಮಸ್ಥರ ಮೇಲೆ ಇದೆ ಅಂತ ಲೆಕ್ಕ. ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಶ್ರೀನಿವಾಸ್ ಪೂಜಾರಿ ಅವರು, ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಹೋದ್ರು. ನಮ್ಮಲ್ಲಿ ಕರಾವಳಿಯಲ್ಲಿ ಧಾರ್ಮಿಕ ಭಾವನೆಗಳು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಜನರ ಹತ್ರ ಬೆಳೀತಾ ಇದೆ. ಆದರೆ ಒಂದು ಸಣ್ಣ ವಿಷಯ ನಾನು ಹೇಳಬೇಕಂತ ಬಯಸ್ತಾ ಇದ್ದೇನೆ. ನಮ್ಮ ದೇವಸ್ಥಾನದಲ್ಲಿ ನಾವೀಗ ಸಭಾಂಗಣವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆ ಸಭಾಂಗಣವನ್ನು ಪರಿಪೂರ್ಣವಾಗಿ ಗ್ರಾಮಸ್ಥರಿಗೆ ಒಂದು ಒಳ್ಳೆ ರೀತಿಯ ಕೊಡುಗೆಯಾಗಿ ನಾವು ಇವತ್ತು ಕೊಡಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಸಂಗೀತ, ಶಾಸ್ತ್ರೀಯ ಸಂಗೀತ, ಭಜನೆಗಳು ಒಳ್ಳೆ ರೀತಿಯಲ್ಲಿ ಆಡ್ತಾ ಇದೆ. ಭಜನೆಗಳ ಜೊತೆಗೆ ಶಾಸ್ತ್ರೀಯ ಸಂಗೀತ ಕೂಡ ಅದು ದೇವಸ್ಥಾನದಲ್ಲಿ ನಮ್ಮ ಮಕ್ಕಳಿಗೆ ದೇವಸ್ಥಾನದ ಮುಖಾಂತರ ಕಲ್ಪಿಸಿಕೊಡ್ಬೇಕಾಗ್ತದೆ. ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ನಮ್ಮ ಗ್ರಾಮಸ್ಥರ ಮಕ್ಕಳು ಮುಂದೆ ಬಂದರೆ ಪ್ರಪಂಚದಲ್ಲಿ ನಮ್ಮನ್ನು ನೋಡುವಂಥ, ಹಿಂದೂ ಧರ್ಮವನ್ನು ನೋಡುವಂಥ ಶಾಸ್ತ್ರೀಯ ಸಂಗೀತ ಏನಿದೆ ಅದರಲ್ಲಿ ನಾವು ಉನ್ನತ ಶ್ರೇಣಿಯಲ್ಲಿ ನಾವು ಒಂದು ಬಳಸ್ಕುವಂಥ ಒಂದು ರೆಕಗ್ನಿಷನ್ ಆಗುವಂಥ ಒಂದು ಅವಕಾಶ ನಮ್ಮ ಗ್ರಾಮಸ್ಥರ ಮಕ್ಕಳಿಗಿದೆ. ಈ ಆಡಳಿತ ಮಂಡಳಿಗೆ ಒಂದು ಸಣ್ಣ ಕಿವಿ ಮಾತು, ಶಾಸ್ತ್ರೀಯ ಸಂಗೀತವನ್ನು ವಾರಕ್ಕೆ 1 ದಿವಸ ಆದರೂ ಈ ಸಭಾಂಗಣದಲ್ಲಿ ನಾವು ಕಲ್ಪಿಸಿಕೊಟ್ರೆ ಪ್ರಾಯಶಃ ನಮ್ಮ ಹಳ್ಳಿಯಲ್ಲಿ ಬೆಳೆದ ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಭಾರತ ದೇಶವನ್ನು ಪ್ರಪಂಚದ ಎದುರು ಒಂದು ಉನ್ನತ ಶ್ರೇಣಿಯಲ್ಲಿ ಇಡುವಂಥ ಅವಕಾಶ ನಮ್ಮ ಮಕ್ಕಳಿಗೆ ಬೆಳೆದು ಬರಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ನಮ್ಮ ದೇವಸ್ಥಾನದ ವಿಚಾರವನ್ನು ನೋಡಿದರೆ ಒಳ್ಳೆ ರೀತಿಯ ಒಂದು ಅನುಕೂಲಕರವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಅದನ್ನು ನಮ್ಮ ಮೊಗವೀರಪೇಟೆಯ ಎಲ್ಲ ಜನರು ಸೇರಿಗಳು ನಮ್ಮ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಈಗಾಗಲೇ ಸಾಧಾರಣ 50 ಲಕ್ಷ ರೂಪಾಯಿಯ ಬೇಡಿಕೆಯನ್ನು ಕೂಡ ನಮ್ಮ ಆನಂದ್ ಮರಕಲ್ರು ನಮ್ಮ ಎಲ್ಲರಿಗೆ ಕೊಟ್ಟಿದ್ದಾರೆ. ನಮ್ಮದೀಗ ಸರ್ಕಾರ ಇದೆ. ನಮ್ಮ ಸರ್ಕಾರದಲ್ಲಿ ಏನಾಗಿದೆ, ಈಗ ಹಣ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಶ್ರೀನಿವಾಸ್ ಪೂಜಾರಿ ಸ್ವಲ್ಪ ಮನಸ್ಸು ಮಾಡಿದರೆ ಇದು 50 ಲಕ್ಷ ಅಲ್ಲ, 1 ಕೋಟಿ ಕೂಡ 1 ಮಿನಿಟಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಅದು ಯಾಕೆ ಹೇಳ್ತೇನೆಂದರೆ, ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವೆಲ್ಲ ಸೇರಿ ಟ್ಯಾಕ್ಸ್ ಕೊಡ್ತೀರ. ಆ ಟ್ಯಾಕ್ಸ್ ಇದು ಹೋಗೋದು, GST ದುಡ್ಡು ಹೋಗೋದು ಸೆಂಟ್ರಲ್ ಗೌರ್ಮೆಂಟಿಗೆ. ಆ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಿದೆ ಅದು ಈಗ ನಮಗೆ ಬರ್ತಾ ಇಲ್ಲ. ಅದನ್ನು ಶ್ರೀನಿವಾಸ್ ಪೂಜಾರಿಯ ಜೊತೆ ಅವ್ರು ಹೋದರು, ಇಲ್ಲದ್ರೆ ನಾನೇ ಹೇಳಬೇಕಿದ್ದೆ ಅವ್ರ ಎದುರು, ಸ್ವಲ್ಪ ಒತ್ತಡ ತರಬೇಕು ಮೋದಿ ಅವ್ರ ಜೊತೆ. ಅವ್ರು ಏನಾದರೂ ಸ್ವಲ್ಪ ಕೈ ಬಿಟ್ಟರೆ ಸ್ವಲ್ಪ ಲೂಸ್ ಮಾಡಿದರೆ 1 ಕೋಟಿಯ 5 ಕೋಟಿ ಸಮೇತ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆದರೂ ನಾವು ನಮ್ಮ ಧಾರ್ಮಿಕ ಸಚಿವರ ಹತ್ರ ಮಾತಾಡಿ, ನಾನು ಜಯಪ್ರಕಾಶ್ ಹೆಗ್ಡೆ ಅವರು ಶ್ರೀನಿವಾಸ್ ಪೂಜಾರಿ ಜೊತೆ ಮಾತಾಡಿ, ಎಷ್ಟು ನಮ್ಮ ಹತ್ರ ಇರುವುದೇ 25 ಕೋಟಿ ರೂಪಾಯಿ. ನಮ್ಮ ಹಣ ಈಗ ಇಡೀ ವರ್ಷಕ್ಕೆ ಇರುವುದೇ ಧಾರ್ಮಿಕ ಇಲಾಖೆಯಲ್ಲಿ 25 ಕೋಟಿ ರೂಪಾಯಿ. ನಾನು ಮೊನ್ನೆ ಇಲ್ಲೊಂದು 50 ಲಕ್ಷ ರೂಪಾಯಿ ಬೇಡಿ 4-5 ನಮ್ಮದೇ ಈಚೆ ಬ್ರಹ್ಮವರ ಸೈಡೇ ಅವರಿಗೆಲ್ಲ ನಾನು ಕೊಟ್ಟಿದ್ದೆ. ಆದರೂ ಅವ್ರು ನನಗೆ ಹೇಳಿದ್ರು, ಪ್ರಸಾದ್ ನೀನು ದೇವಸ್ಥಾನದ್ದು ವಿಚಾರ ಬಿಟ್ಟು ಬೇರೆ ಏನು ತರ್ತಾನೆ ಇಲ್ಲ ನನ್ನ ಫೈಲಲ್ಲಿ ಅಂತ. ಸೊ ಹಾಗೆ ಆ 25 ಕೋಟಿಯ ಒಳಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವಿಲ್ಲಿ ಅನುದಾನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಪ್ರಾಯಶಃ ಶ್ರೀನಿವಾಸ್ ಪೂಜಾರಿ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನೀವೆಲ್ಲ ಸೇರಿ ಹೇಳಬೇಕು. ಈಗ ನಾನು ಹೇಳಿದರೆ ಏನಾಗ್ತದೆ, ನಾನು ಅವರ ಒಪೋಸಿಷನ್ ಪಾರ್ಟಿಯಲ್ಲಿದ್ದು ನಾನು ಅವರಿಗೆ ಗೇಲಿ ಮಾಡಿದಾಗ ಆಗ್ತದೆ. ಆದರೆ ನೀವೆಲ್ಲ ಹೇಳಿದರೆ ಅವ್ರು ಹೇಳೋದಿಲ್ಲ. ಯಾಕಂದರೆ ಅವರು ಎಲ್ರಿಗೂ MP ಇವತ್ತು. ಅವರು ಆ ಕಾಂಗ್ರೆಸ್ನವನಿಗೆ, ಈ BJP ಅವನಿಗೆ ನಂಗೆ ಓಟ್ ಆಗಿದಾಗಲ್ಲ, ಅದು ಓಟ್ ತನಕ ಮಾತ್ರ ಪಾರ್ಟಿ. ಆದರೆ ಯಾವಾಗ ಶಾಸಕನಾಗ್ತಾನ, ಯಾವಾಗ ಲೋಕಸಭಾ ಸದಸ್ಯನಾಗ್ತಾನ, ಅವ ಇಡೀ ಅವನ ಪ್ರದೇಶಕ್ಕೆ ಆ ಲೋಕಸಭಾ ಸದಸ್ಯ. ಆದರೆ ಆ ಗ್ರಾಮಸ್ಥರು ಅವ್ರ ಹತ್ರ ಡೈರೆಕ್ಟ್ ಹೋಗಿ ಹೇಳಿದರೆ ಖಂಡಿತವಾಗಿಯೂ ಇದು ಸಾಧ್ಯ ಆಗ್ತಾ ಇದೆ, ನಮ್ಮ ಕ್ಷೇತ್ರ ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ದುರ್ಗಾ ಪರಮೇಶ್ವರಿ ತಾಯಿ ತಮ್ಮ ಎಲ್ರಿಗೂ, ತಮ್ಮ ಮಕ್ಕಳಿಗೆ ಆರೋಗ್ಯ ಕೊಟ್ಟು, ವಿದ್ಯಾಭ್ಯಾಸ ಕೊಟ್ಟು, ಇಡೀ ನಮ್ಮ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಒಳ್ಳೆ ಸ್ಥಾನ ಇದೆ ಇವತ್ತು ಇಡೀ ಪ್ರಪಂಚದಲ್ಲಿ. ನಾವು ದೊಡ್ಡದಾಗಿ 5ನೇ ಸ್ಥಾನದಲ್ಲಿ ಬಂದೆ. ಆದರೆ ನಮಗೆ ಲೀಡರ್ಸ್ ಬೇಕು. ಆ ಲೀಡರ್ಶಿಪ್ ನಾವು ತೋರಿಸ್ಬೇಕಾದ್ರೆ ದೇವರ ಅನುಗ್ರಹ ಬೇಕು. ಆ ದೇವರ ಅನುಗ್ರಹ ನಿಮ್ಮ ಎಲ್ಲ ಮಕ್ಕಳಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ, ನಾನು ಮತ್ತು ನನ್ನ ಸಂಸ್ಥೆಯಿಂದ ಆದಷ್ಟು ಇದಕ್ಕೆ ನಾನು ಅನುದಾನ ಕೊಡ್ತೇನೆ ಅಂತ ನಾನು ಆನಂದ್ ಮರಕಲ್ರಿಗೆ ಈಗನೇ ಬರುವಾಗ ಹೇಳಿದೆ. ಅದನ್ನು ಕೂಡ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ
ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶುಭ ಸಭಾಭವನಕ್ಕೆ ಸುಮಾರು 50,000 ರೂಪಾಯಿ ದೇಣಿಗೆಯನ್ನು ನೀಡುವುದಾಗಿ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಶ್ರೀದೇವರು ತಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಅದೇ ರೀತಿ ಇದೀಗ ತಾನೇ ಆಗಮಿಸಿಕೊಂಡಂಥ ಸಂತೋಷ್ ಕುಮಾರಯ್ಯ ಬೈದಬೆಟ್ಟು ಸೂರಾಲು ಅರಮನೆ ಇವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ನಾಗರಾಜ್ ಪಾತ್ರಿಗಳು ಇವರು ವೇದಿಕೆ ಮೇಲೆ ಬಂದು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಮಾತಿಗಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಶಶಿಧರ್ ಪ್ರಭು. ಈ ಭಾಗದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತನ್ನದೇ ಆದಂಥ ತನುಮನ ದಾನ ಸಹಕಾರವನ್ನು ನೀಡುತ್ತಾ ಬಂದು ಈ ಭಾಗದ ನವೀಕೃತ ಸಭಾಂಗಣಕ್ಕೆ ಸುಮಾರು 1,05,000 ರೂಪಾಯಿ ದೇಣಿಗೆಯನ್ನು ನೀಡಿದ ಶ್ರೀಯುತ ಶಶಿಧರ್ ಪ್ರಭು ಇವರ ಮುಂದಿನ 1-2 ಮಾತಿಗಾಗಿ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ವಂದಿಸುತ್ತಾ, ಈ ದಿನ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಇಷ್ಟೊಂದು ಜನರ ಮಧ್ಯೆ ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಾರೆ ಅಂದರೆ ಆಶ್ಚರ್ಯದ ವಿಷಯ. ನಾನು ಅಂಥ ಒಂದು ಘನ ಕಾರ್ಯವನ್ನು ಏನೂ ಮಾಡಲಿಲ್ಲ. ಏನೋ ದೇವಿ ಕೃಪೆ, ನಮ್ಮ ಕುಟುಂಬದ ಸಹಕಾರದಿಂದ ಒಂದು ಅಲ್ಪ ಕಾಣಿಕೆಯನ್ನು ಮಾತ್ರ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಭಾಳ ಹೆಚ್ಚಿಗೆ ಮಾತಾಡುವಂಥ ನಿಪುಣ ನಾನಲ್ಲ ಅಥವಾ ಭಾಷಣಕಾರನೂ ಅಲ್ಲ. ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಸಭಾಭವನದ ಉದ್ಘಾಟನಾ ಸಮಾರಂಭಕ್ಕೆ ವೇದಿಕೆಯನ್ನು ಹಂಚಿಕೊಂಡಂಥ ಎಲ್ಲ ಗಣ್ಯರಿಗೂ ನಾನು ನಮಿಸುತ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಊರ ಹಿರಿಯರು ಭಕ್ತಾದಿಗಳಿಗೆ ಇನ್ನೊಮ್ಮೆ ನಮಿಸುತ್ತಾ, ಈ ಒಂದು ನಾವು ಕೊಟ್ಟಂಥ ಅವಕಾಶ, ನಮ್ಮನ್ನು ಸತ್ಕರಿಸಿದ ರೀತಿಗೆ ನಾನು ತುಂಬ ಚಿರಋಣಿ ಅಂತ ಹೇಳ್ತಾ, ಒಂದು ಗಾದೆ ಇದೆ, ಎಲ್ಲೇ ಇರು ಹೇಗೆ ಇರು ಮೊದಲು ನೀನು ಮಾನವನಾಗು ಅಂತ. ಮಾನವೀಯತೆ ಗುಣವನ್ನು ಬೆಳೆಸಿಕೊಂಡು ತಾನು ದುಡಿದದಲ್ಲಿ ಏನೋ ಒಂದು ಸಣ್ಣ ಭಾಗವನ್ನು ಸಮಾಜಕ್ಕೆ, ಸಮಾಜದಲ್ಲಿರುವ ಕಷ್ಟದಲ್ಲಿರುವವರಿಗೆ ಹಂಚಿಕೊಳ್ಳುವವರೇ ಅದು ನಿಜವಾದ ಮಾನವೀಯತೆ ಅಂತ ನಾವು ಹೇಳ್ತೇವೆ. ನಮಗೆ ಗೊತ್ತಿರ್ಬೋದು, ಅಬ್ದುಲ್ ಸತ್ತಾರ್ ಅಂತ ಹೋದ ವರ್ಷ ಅವರು ತೀರ್ಕೊಂಡ್ರು. ಮುಸ್ಲಿಂ ಕವಿ ಹಾಗೂ ಧರ್ಮಗುರು. ಅವರು ನಮ್ಮ ಮಹಾಭಾರತ, ಆಮೇಲೆ ಉಪನಿಷತ್ಗಳು, ರಾಮಾಯಣ, ಭಗವದ್ಗೀತೆ ಇವೆಲ್ಲವನ್ನು ಅವರು ಓದಿ ಅವರು ಕುರಾನಿಗೆ ಅದನ್ನು ಕಂಪೇರ್ ಮಾಡುವ, ಒಂದು ವಿಶ್ಲೇಷಣೆ ಮಾಡುವಂಥ ದೊಡ್ಡ ಮಹಾ ವ್ಯಕ್ತಿ. ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿ ಹೋದ ವರ್ಷ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಅವರೇನು ಹೇಳಿದ್ದಾರೆ ಅಂತ ಹೇಳಿದರೆ, ಭಾವೈಕ್ಯತೆ ಅಂತ. ಭಾವೈಕ್ಯತೆ ಅಂದರೆ ನನ್ನ ಧರ್ಮವನ್ನು ಉಳಿಸುವುದು, ಬೆಳೆಸುವುದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಪರರ ಧರ್ಮವನ್ನು ಗೌರವಿಸುವಂತ. ಈಗ ನಾನು ಇವತ್ತು ಹಿಂದೂ ಇರ್ಬೋದು, ನಾನು ಬೆಳಿಬೇಕು, ನನ್ನ ಧರ್ಮ ಬೆಳಿಬೇಕು, ಆದರೆ ಇನ್ನೊಂದು ಧರ್ಮಕ್ಕೆ ನಾನು ಕೆಟ್ಟದ್ದು ಮಾಡಬಾರ್ದು ಅಂತ. ನಿಮಗೆ ಗೊತ್ತಿರ್ಬೋದು, ಲೆಬನಾನ್ ಅನ್ನೋ ಒಂದು ದೇಶ ಇತ್ತು. ಇದು ಆ್ಯಕ್ಚುಲಿ ನಾನು ಇವತ್ತು ಈ ಪೀಠಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ದೇವಸ್ಥಾನ ಅಂದರೆ ಒಂದು ಧರ್ಮಕ್ಷೇತ್ರ. ಇದು ನಮ್ಮ ಧರ್ಮವನ್ನು ನಾವು ಬೆಳೆಸಬೇಕಾದ್ರೆ ಇಂಥ ದೊಡ್ಡ ದೇವಸ್ಥಾನ ಕಟ್ಟಬೇಕು, ಪೂಜೆ ಪುರಸ್ಕಾರ ನಡಿಬೇಕು. ಇದೆಲ್ಲವೂ ಕಂಟಿನ್ಯೂ ಆದಷ್ಟೇ ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸಬಹುದು. ಇವತ್ತಿನ ಸಮಾಜ ನಾವೇನಿತ್ತು, ಮೊದಲೇನಿತ್ತು ನಾವಿಬ್ಬರು ನಮಗಿಬ್ಬರು ಅಂತ, ಆಮೇಲೆ ಏನಾಯಿತು ನಾವಿಬ್ಬರು ನಮಗೊಬ್ಬರು ಅಂತ, ಈಗ ಏನಾಯಿತು ನನಗೆ ನಾನು ನಿನಗೆ ನೀನು ಅಂತ ಆಗಿದೆ. ಕೆಲವರು ಹೇಳ್ತಾರೆ ಮಕ್ಕಳೇ ಬೇಡ ಅಂತ ಹೇಳ್ತಾರೆ, ಆದರೆ ಅಲ್ಲಿ 1:5 × 10 ಬೆಳೀತಾ ಇದ್ದಾರೆ. 50 ಒಬ್ಬರಿಗೆ ಇಬ್ಬರಿಗೆ 50 ಆಗ್ತಾ ಇದೆ. ಸೊ ನಮ್ಮ ಧರ್ಮವನ್ನು ಉಳಿಸ್ಬೇಕಾದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುವುದಲ್ಲ, ಈಗ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾನು ಅದೇ ಲೆಬನಾನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಸಾಧಾರಣ ಒಂದು 40 ವರ್ಷಗಳ ಹಿಂದೆ ಲೆಬನಾನಲ್ಲಿ 75% ಕ್ರಿಶ್ಚಿಯನು, 25% ಮುಸ್ಲಿಮ್ ಇದ್ದರು. ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಅದು 75% ಮುಸ್ಲಿಮ್ ಆಯಿತು, 25% ಕ್ರಿಶ್ಚಿಯನ್ ಆಯಿತು. ಆಮೇಲೆ ಮತ್ತೊಂದು 10 ವರ್ಷ ಬಿಟ್ಟು
ಈ 25% ಕ್ರಿಶ್ಚಿಯನ್ರನ್ನ ಫೋರ್ಸಬಲಿ ಕನ್ವರ್ಷನ್ ಮಾಡಿದರು. ಅಂದರೆ ನಾವೇನು ಹೇಳೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬನಿಗೂ ನಾನು ಯಾವುದೇ ಅಧಿಕಾರ ಇರಲಿ, ಪೊಲಿಟಿಷಿಯನ್ ಇರಲಿ, ಯಾವುದೇ ಇರಲಿ, ನನ್ನ ಧರ್ಮ ಅನ್ನೋದು ನನಗೆ ಆಸೆ ಇರ್ತದೆ. ಇಷ್ಟೆಲ್ಲ ಜನರು ಬಂದು ನೀವು ಸೇರಿದ್ದು ಯಾಕಂತ ಹೇಳಿದ್ರೆ ನಮ್ಮ ಧರ್ಮದ ಬಗ್ಗೆ, ಧರ್ಮವನ್ನು ಉಳಿಸಬೇಕು ಅಂತ ನಾವು ಹೇಳ್ತೀವಿ. ದೇವರು ಎಲ್ಲಿದ್ದಾನೆ? ನಾವು ಹೇಳ್ತೀವಿ ದೇವರು ದೇವಸ್ಥಾನದ ಒಳಗಡೆ ಇದ್ದಾನೆ. ಖಂಡಿತ ಅಲ್ಲ. ದೇವರು ದೇವಸ್ಥಾನದ ಒಳಗೂ ಇದ್ದಾನೆ, ದೇವರು ಎಲ್ಲ ಕಡೆಯೂ ಇದ್ದಾನೆ. ಹಾಗಾದರೆ ಎಲ್ಲಿದ್ದಾನೆ? ಇವತ್ತು ನಾವು ನಡ್ಕೊಳ್ಳುವ ರೀತಿ, ನಾವು ನಮ್ಮ ಆಟಿಟ್ಯೂಡು, ನಾವು ಜನರಿಗೆ ಪರೋಪಕಾರಿ ಜೀವನ ಕೊಡುವುದು, ಅದರೆಲ್ಲರಲ್ಲೂ ದೇವರಿದ್ದಾನೆ. ಅಂಥ ವ್ಯಕ್ತಿ ನಾನಾದರೆ ನನ್ನಲ್ಲೂ ದೇವರಿದ್ದಾನೆ, ನನ್ನ ಆತ್ಮದಲ್ಲೂ ದೇವರಿದೆ. ಆ ರೀತಿ ನಾವು ನಡ್ಕೊಂಡ್ರಷ್ಟೇ ನಾವು ಮಾನವೀಯತೆ ಗುಣವನ್ನು ಹೊಂದಿದವರು, ಮಾನವರು ಅಂತಾಗ್ಬೋದು. ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಎಕ್ಸಾಂಪಲ್ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೆಲ್ಲ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ. ರವಿ ಕಟಪಾಡಿ ಎನ್ನುವಂಥ ಒಬ್ಬರು ಗಾರೆ ಕೆಲಸದವರು, ನಿಮಗೆ ಗೊತ್ತಿರ್ಬೋದು, ಉಡುಪಿಯಲ್ಲಿ ಗಾರೆ ಕೆಲಸದವರು ತನ್ನ ವಿಭಿನ್ನ ವೇಷಭೂಷಣದಿಂದ 1,33,00,000 ಸಂಪಾದನೆ ಮಾಡಿ 121 ಸಣ್ಣ ಮಕ್ಕಳ, ಬಡ ಮಕ್ಕಳ ಶಸ್ತ್ರಚಿಕಿತ್ಸೆಗೆ ಅವನು ಹೆಲ್ಪ್ ಮಾಡ್ತಾನೆ. ನೋಡಿ, ರವಿ ಕಟಪಾಡಿಗೆ ಅವರಿಗೂ ದೊಡ್ಡ ಮನೆ ಕಟ್ಟಬೇಕಂತ ಆಸೆ ಇದೆ, ಅವರಿಗೂ ದೊಡ್ಡ ದೊಡ್ಡ ಕಾರಲ್ಲಿ ತಿರ್ಬೇಕಂತ ಆಸೆ ಇದೆ. ಆದರೆ ಅವರು ಅದು ಮಾಡಿಲ್ಲ. ಅವನೊಬ್ಬ ಸಾಮಾನ್ಯ ಮನುಷ್ಯ. ಅವರೇನು ಡಬಲ್ ಗ್ರಾಜ್ಯುಯೇಟ್ ಅಲ್ಲ, ತುಂಬ ಬಿಸ್ನೆಸ್ ಮನ್ ಅಲ್ಲ, ದೊಡ್ಡ ಶ್ರೀಮಂತರಲ್ಲ. ಆದರೂ ತಾನು ಗಳಿಸಿದ ದುಡ್ಡನ್ನು ಸಮಾಜಕ್ಕೆ ಅವರು ಅದೇ ರೀತಿ ಕೊಡ್ತಾರೆ ಅವರು. ಅದು ನೋಡಿ, ಅಂಥ ಮನುಷ್ಯರ ಮುಂದೆ ನಾವೆಲ್ಲ ಏನೂ ಇಲ್ಲ ಸರ್. ನಿಮ್ಗೆ ಗೊತ್ತಿರ್ಬೋದು, ಹಾಜಬ್ಬ ಅನ್ನೋರೊಬ್ಬರು ಕಾಸರಗೋಡಿನಲ್ಲಿ ಶಾಲೆ ಕಟ್ತಾರೆ. ಅವರು ಬಸ್ ಸ್ಟ್ಯಾಂಡಲ್ಲಿ ಕಿತ್ಲೆ ಹಣ್ಣು ಮಾರಿದ್ದವರು. ಒಂದಿನ ಯಾರೋ ಫಾರಿನರ್ ಕೇಳ್ತಾನೆ, ವಾಟ್ಸ್ ರೇಟ್ ಅಂತೇಳಿ, ಹೌ ಮಚ್ ದ ಪ್ರೈಸ್ ಅಂತ. ಅವರಿಗೆ ಗೊತ್ತಾಗಲ್ಲ ಇಂಗ್ಲೀಷು. ಅಯ್ಯೋ ನಮಗೆ ಇಂಗ್ಲೀಷ್ ಬರಬೇಕು, ನಾವು ಕಲಿತಿದ್ರು ನಮ್ಮ ಮಕ್ಕಳಾರು ಕಲಿಬೇಕಂತೇಳಿ ಶಾಲೆ ಕಟ್ತಾರೆ ಅವರು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಹುಡ್ಕೊಂಡು ಬರ್ತದೆ. ಅವರಿಗೆ 50 ಲಕ್ಷನೋ 1 ಕೋಟಿ ದುಡ್ಡು ಸಿಗ್ತದೆ. ಎಲ್ಲವನ್ನೂ ಅವರು ಆ ಶಾಲೆಗಾಗಿ ಮುಡಿಪಾಗಿರ್ತಾರೆ. ಹಾಗಾದರೆ ಅವರಿಗೆ ಮನೆ ಅವರೊಂದು ಲಾಸ್ಟ್ ಇಯರ್ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದರು. ಅವರಿಗೆ ಇರಲಿಕ್ಕೆ ಮನೆ ಇಲ್ಲ, ಆದರೆ ಶಾಲೆಯನ್ನು ಕಟ್ಟಿದ್ರು ಅವರು. ಅಂದರೆ ಏನಂತ ಹೇಳಿದರೆ, ಇದು ನಮ್ಮ ಧರ್ಮದಲ್ಲಿ ಅಂತ ನಾವು ಹೇಳ್ಬೋದು. ನಮ್ಮ ಧರ್ಮದ ಉಳಿಗಾಗಿ ನಾವು ಇಂಥ ಸಣ್ಣ ಸಣ್ಣ ಹೋರಾಟವನ್ನು ಮಾಡಲೇಬೇಕಾಗುತ್ತದೆ. ಇವತ್ತು ನಾವು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಆಗಬೇಕು, ಅಲ್ಲಿ ಸ್ವಲ್ಪ ನಮಗೆ ಇನ್ಕಮು ಬರಬೇಕಂತ ಹೇಳಿದ್ರೆ ಇಂಥ ಹಾಲ್ಗಳು, ಇಂಥ ಒಂದು ಪರಿಸರವನ್ನು ನಾವು ಬೆಳೆಸುವುದು ನಮ್ಮ ಧರ್ಮ. ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟರೆ, ಈಗ ದುಡ್ಡು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಕೆಲವರು 3 ಟೈಪ್ ಜನರಿರ್ತಾರೆ. ಕೆಲವರು ತಾನು ಗಳಿಸಿದಂಥ ತನಗಾಗಿಯೇ ಇಟ್ಕೊಂಡಿರ್ತಾರೆ. ಇನ್ನು ತಾನು ಗಳಿಸಿದ್ದ ತನ್ನ ಸಂತಾನಕ್ಕೆ, ತನ್ನ ಹೆಂಡರು ಮಕ್ಕಳಿಗೋಸ್ಕರನೇ ಇಟ್ಟಿರ್ತಾರೆ. ಇನ್ನೊಂದು ಜಾತಿ ಇದೆ, ತಾನು ಗಳಿಸಿದ್ದು ತಾನೂ ತಿನ್ನುವುದಿಲ್ಲ, ತನ್ನ ಹೆಂಡರು ಮಕ್ಕಳಿಗೆ ಕೊಡೋದಿಲ್ಲ ಅಂಥವರು ಒಂದು ಜಾತಿಯವರಿದ್ದಾರೆ. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳ್ತಾರಂತೆ, ಅತಿ ಲೋಭಿ ಬೇಕಾದಷ್ಟು ಸಂಪಾದನೆ ಮಾಡ್ತಾನೆ, ಆದರೆ ಅವನು ತನ್ನ ಹೆಂಡತಿ ಮಕ್ಕಳಿಗೆ ಏನೂ ಕೊಡೋದಿಲ್ಲ. ಲಾಸ್ಟಿಗೆ ಅವನಿಗೆ ಕೊನೆಯ ಎಂಡಲ್ಲಿ ಏನಾಗ್ತದೆ ಅಂದರೆ ತುಂಬ ಸಿಕ್ಕಿ ಬೀಳ್ತಾನೆ. ಏನು ಮೇಲ್ಶ್ವಾಸ ಹೋಗ್ತಾ ಇರುವಾಗ ಆ ಹೆಂಡ್ರು ಮಕ್ಕಳೆಲ್ಲ ಹೇಳ್ತಾರೆ, ಈಗ ಸಾಯ್ತಾನೆ ಇವನು, ಈಗ ಎಲ್ಲೆಲ್ಲ ದುಡ್ಡು ಇಟ್ಟಿದ್ದಾನೆ, ಎಲ್ಲೂ ಚಿನ್ನ ಇದೆ, ಎಲ್ಲಿ ಆಸ್ತಿ ಪೇಪರ್ ಇದೆ ಹೇಳ್ತಾನೆ ಅಂತೇಳಿ ಅವನು ಸಾಯೋದನ್ನ ಕಾಯ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಏನಾಗ್ತಾನೆ, ಅವನು ಮೇಲ್ಶ್ವಾಸ ಹೋಗ್ತಾ ಇರುವಾಗ ಹೀಗೆ ಅಂತೇಳಿ ತನ್ನ ದೊಡ್ಡ ಮಗನ್ನು ತೋರಿಸಿ ಕರೀತಾನೆ. ಭಾರಿ ಖುಷಿ ಆಗ್ತದೆ ಅವನಿಗೆ. ಓ, ಈಗ ಅಪ್ಪ ಎಲ್ಲ ಇದನ್ನು ಹೇಳ್ತಾನೆ ಅಂತೇಳಿ ದೊಡ್ಡ ಮಗ ಓಡೋಡಿ ಬಂದು ತಂದೆಯ ಬಾಯಿಗೆ ಕಿವಿ ಕೊಟ್ಟು ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಮಗ, ನಾನು ಸತ್ತ ಮೇಲೆ ಅಟ್ಟದ ಮೇಲಿರುವ ಹೊಸ ಏಣಿಯಲ್ಲಿ ನನ್ನ ಹೆಣ ಹೊರಬೇಡ, ಅಲ್ಲಿ ಮನೆ ಹಿಂದೆ ಹುಲ್ಕುತ್ರಿ ಹತ್ರ ಮೃತಾದ ಏಣಿದೆ, ಅದರಲ್ಲಿ ನೀನು ಹೆಣ ತಗೊಂಡೋಗು ನಂದು ಅಂತೇಳಿ. ಅಂದರೆ ಅವ ಸತ್ತ ಮೇಲೂ ಅವನು ಬಿಡ್ತಾ ಇಲ್ಲ. ಅವನು ಹೇಳ್ತಾನೆ, ಮಗ, ಫಸ್ಟ್ ನೀನು ಸಾಯಿ, ಆಮೇಲೆ ಮತ್ತೆ ನೋಡುವ ಅಂತೇಳಿ. ಜಗತ್ತಲ್ಲಿ ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ನಾನು ಗಳಿಸಿದ್ದು ನಾನು ಉಪಯೋಗ ಮಾಡಬೇಕು, ಸಮಾಜಕ್ಕೂ ಒಂದು ಶೇರ್ ನಾನು ಕೊಡಬೇಕು ಅನ್ನುವಂಥ ಮನೋಭಾವನೆ, ಒಳ್ಳೆಯತನ ಎಲ್ಲರ ಹತ್ರ ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ. ಭವನಕ್ಕೆ ತಾನು ಶಾಸಕನಾದಂಥ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ಅನುದಾನವನ್ನು ನಿರ್ಮಿತಿ ಕೇಂದ್ರದಿಂದ ದೊರಕಿಸಿಕೊಟ್ಟವರು, ಜೊತೆಗೆ 50 ಲಕ್ಷ ಅನುದಾನವನ್ನು ಪುನಃ ಮಂಜೂರು 50,000 ಮೊತ್ತವನ್ನು ತನ್ನ ವೈಯಕ್ತಿಕವಾಗಿ ನೀಡಿದವರು. ಈ ಒಂದು ದೇವಸ್ಥಾನದ ಜೊತೆಗೆ ಈ ಒಂದು ಸಭಾಭವನದ ಅಭಿವೃದ್ಧಿ ಕಾರ್ಯದಲ್ಲಿ ಸಕ್ರಿಯವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡಂಥ ಮಾನ್ಯ ಮಾಜಿ ಶಾಸಕರಂತ ಶ್ರೀಯುತ ರಘುಪತಿ ಭಟ್ ಇವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ಇದೀಗ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಯುತ ಜಯಂತ್ ಪೂಜಾರಿ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕೊಕ್ಕರ್ಣೆ. ಮೊಗರ್ಪೇಟೆಯ
ಭಕ್ತಾಭಿಮಾನಿಗಳೇ, ಇವತ್ತು ನಿಮ್ಮ ಈ ಒಂದು ಸಮುದಾಯಕ್ಕೆ ಒಳ್ಳೆಯ ಸುಂದರವಾದ ಹಾಲನ್ನು ನಿರ್ಮಿಸಲಿಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯವಾಯಿತು. ಹಾಗೆ ಈ ಸುಂದರವಾದ ಹಾಲನ್ನು ಸಂಘಟಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸುಧಾಕರ್ ಕೋಟ್ಯನವರು ನಾನು ಮೊಟ್ಟ ಮೊದಲಿಗೆ ನೋಡಿದ್ದು, ನನಗೆ ಹಿಂದೆ ನಾನು ಬರಲಿಕ್ಕೆ ಆಗಲಿಲ್ಲ, ಸುಂದರವಾಗಿ ನಿರ್ಮಿಸಿದ್ದಾರೆ. ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿಕ್ಕೆ ಹೋಗಿ ಸಾಧ್ಯ ಆಯಿತು. ಮತ್ತು ನಾನು ಸಹ ಒಂದು ಹಾಲನ್ನು ನಡೆಸ್ತಾ ಇದ್ದೇನೆ. ಈ ಹಾಲಿಗೆ ನನ್ನಿಂದ ಈ ಹಾಲಿಗೆ ಏನು ಅನುಭವಗಳನ್ನು ಹೇಳಬೇಕು, ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಆ ಸಹಕಾರವನ್ನು ನಿಮ್ಮ ಹಾಲಿಗೆ ನನ್ನ ಸಂಪೂರ್ಣ ದಾರೆಯನ್ನು ಅರಿತೇನೆ. ಹಾಗೆ ಕೇವಲ ಹಾಲ್ ಆದರೆ ಸಾಲದು, ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆ ಹೇಳಿದರೆ ನಾವು ಹತ್ತಿರ ಹಾಲನ್ನು ಬಿಟ್ಟ ದೂರದಲ್ಲಿ ಕಾರ್ಯಕ್ರಮ ಮಾಡೋದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಹೇಳಿದರೆ ಈ ಸಾನ್ನಿಧ್ಯ ಹಾಲ್ ಇದ್ದರೆ ಈ ಸಾನ್ನಿಧ್ಯ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳಿದರೆ ನೀವು ಅಲ್ಲಿ ನಾನು ಆವಾಗಲೇ ಹೇಳಿದ್ದೇನೆ, ಕೇವಲ ವೆಜಿಟೇರಿಯನ್ ಮಾಡಿದರೆ ಸಾಕಾಗದು. ನಾವು ಎಲ್ಲರ ಮನೆಯಲ್ಲಿ ಈಗ ನಿಮ್ಗೆ ಗೊತ್ತಿದೆ, ನಾನ್ ವೆಜ್ಜನ್ನು ಆ ಸಮನೋಟಕ್ಕೆ ಬಡಿಸ್ಕೊಳ್ತಾರೆ. ದೇವರುಗಳನ್ನು ಮೀರಿ ಹತ್ತಿರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಸಾನ್ನಿಧ್ಯ ಅಪ್ಪಣೆ ಕೊಟ್ಟಿದೆ ಅದರ ಪಕ್ಕದಲ್ಲಿ ತಾವು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆ ಹೇಳಿದರೆ ನಾಳೆ ಜನ ಇದನ್ನೇ ಹೇಳ್ತಾರೆ, ನಮಗೆ ಇಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ನಾವು ಹೊರಗಡೆ ಹೋಗ್ತಿದ್ದೇವೆ ಅಂತ ಹೇಳ್ತಾರೆ. ಆದರೆ ಜನರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಈ ಹಾಲಿನ ಹಾಗೂ ಎಲ್ಲ ಸಂಘಟಕರು ವ್ಯವಸ್ಥೆಯನ್ನು ಮಾಡಿಕೊಡಿ. ಈ ಹಾಲು ಇನ್ನಷ್ಟು ಅಭಿವೃದ್ಧಿ ಆಗಲಿ. ಇಲ್ಲಿಗೆ ಎಲ್ಲ ಸಮುದಾಯದವರು ಈ ಒಂದು ಹಾಲಿಗೆ ಬಂದು ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆ ಆಗಲಿ. ಪ್ರಸಾದ್ ರಾಜ್ ಕಂಚನ್ ಅವರು ಹೇಳಿದಾಗೆ ಅವರು ಯಾರೇ ಇರಲಿ, ಇವತ್ತು ಆನಂದಣ್ಣ ಎಲ್ಲರಿಗೆ ಮನವಿ ಕೊಟ್ಟಿದ್ರು, ಪಂಚಾಯತಿಗೆ ನಮಗೆ ಕೊಡಲಿಲ್ಲ. ಯಾಕೆ ಹೇಳಿದರೆ ಪಂಚಾಯತಿನ ಏನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಕೂಡ ಈಗ ಆನಂದಣ್ಣ ಮನವಿ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಹತ್ರ ಏನೂ ಕೂಡ ಆದಾಯ ಪಂಚಾಯತಿಗೆ ಏನು ಕೂಡ ಇಲ್ಲ. ಸರ್ಕಾರದಿಂದ ನಮಗೂ ಕೂಡ ಯಾವುದೇ ಅನುದಾನ ಕೂಡ ಬರ್ತಾ ಇಲ್ಲ. ಇದು ನಮ್ಮ ಸದಸ್ಯರು ಮತ್ತು ನಾವೆಲ್ಲ ಒಂದು ಅನುಭವಿಸುವಂಥದ್ದಾಗಿದೆ. ಯಾಕೆ ಹೇಳಿದರೆ ನಾನು ನಿಮ್ಮ ಏನು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಯಾರ ಜೊತೆ ನಿಲ್ಲಬೇಕು, ನಿಮ್ಮ ಯಾರ ಕಡೆ ಹೋಗಬೇಕು, ನಾನು ನಿಮ್ಮ ಜೊತೆ ಇರ್ತೇನೆ. ಎಷ್ಟು ಇನ್ನು ಅನುದಾನ ಅದಕ್ಕೆ ಕಮ್ಮಿ ಆಗ್ತದೆ, ನನ್ನಿಂದ ಏನು ಯಾರ ಹತ್ರ ಕೇಳುವಂಥದ್ದಿದ್ದರೆ ನಾನು ಶ್ರೀನಿವಾಸ್ ಪೂಜಾರಿ ಇರಲಿ ಅಥವಾ ನಿಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳಕರ್ ಇರಲಿ, ನಿಮ್ಮ ಜೊತೆ ಸೇರಿ ನಿಮ್ಮೊಂದಿಗೆ ನಾನು ಬರ್ತೇನೆ ಅಂತ ಹೇಳುತ್ತಾ ಈ ಹಾಲು ಇನ್ನಷ್ಟು ಉದ್ಧಾರ ಆಗಲಿ, ಒಳ್ಳೆಯದಾಗಲಿ, ಈ ದೈವ ಸಾನ್ನಿಧ್ಯ ಇನ್ನಷ್ಟು ಬೆಳೆಯಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಂದಿಸದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭಾಶಯ. ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ ಗುಣಕರ್ ಇವರು ಒಂದೆರಡು ಅನಿಸಿಕೆಯ ನುಡಿಗಾಗಿ. ನಮ್ಮ ಕೊಡುಗೈದಾನಿಯಾದ ಆನಂದ್ ಕುಂದ್ ಅವರು ಮನಸ್ಸು ಮಾಡಿದರೆ ನಾನು ಸಾಧಾರಣ ಈಗ 39 ವರ್ಷದಿಂದ ಈ ವರ್ಷಕ್ಕೆ ಅನ್ನದಾನ ಆಗುತ್ತೆ. ಬರುವ ವರ್ಷಕ್ಕೆ 40 ವರ್ಷದ ಅನ್ನದಾನದಲ್ಲಿ ನಮ್ಮ ಆನಂದ್ ಕುಂದಾರ್ ನೇತೃತ್ವದಲ್ಲಿ ಒಂದು ಅನ್ನದಾನದ ಹಾಲ್ ಆಗಬೇಕಂತ ಕೇಳಿಕೊಳ್ತೇನೆ. ಅವರು ಮನಸ್ಸು ಮಾಡಿದರೆ ಅದು ಸಾಧ್ಯ. ಅದಕ್ಕೆ ಅನ್ನದಾನ ಭವನ ಅಂತ ಹೆಸರಿಡೋಣ ಅಂತ ನನ್ನ ಆಸೆ. ನಮ್ಮ ಆನಂದ್ ಕುಂದಾರ್ ಮನಸ್ಸು ಮಾಡಿದರೆ ಅದು ಗ್ಯಾರಂಟಿ ಆಗ್ತದೆ. ಅದು ಅವರೊಟ್ಟಿಗೆ ನಾವು ಸಹ ಇದ್ದೀವಿ, ಪ್ರಸಾದ್ ಕಾಂಚನ್ ಅವರು ಇದ್ದಾರೆ. ಈ ವರ್ಷ ನಾವು ಬೆಂಗಳೂರಿನ 50ನೇ ವರ್ಷದ ಸಂಘದ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೀನಿ. ಇದರಲ್ಲಿ ನಾವು ಎಣಿಸಲಿಲ್ಲ, 1 ಕೋಟಿಯ ಖರ್ಚಿನಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಂಚೆನೇ ನಮ್ಮ ಸಂಘಕ್ಕೆ ಆನಂದ್ ಕುಂದ್ ಅವರು 15 ಲಕ್ಷ ಕೊಟ್ಟಿರ್ತಾರೆ. ಈಗ ಮೊನ್ನೆ ಕೇಳಿದಾಗ ಅತಿ ದೊಡ್ಡ ಮೊತ್ತ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಗ ಪ್ರಸಾದ್ ಕಾಂಚನ್ ಅವರು ದೊಡ್ಡ ಮೊತ್ತ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೀನಿ ಅಂತ ಹೇಳಿರ್ತಾರೆ. ಹೀಗೆ ನಾವು ಪ್ರಯತ್ನ ಪಟ್ಟರೆ ಅನ್ನದಾನ ಭವನ ಮಾಡುವುದು ಕಷ್ಟ ಆಗುವುದಿಲ್ಲ. ನಾವು ಪ್ರಯತ್ನ ಪಡಬೇಕಷ್ಟೇ. ನಮ್ಮ ಕ್ಷೇತ್ರದ ದೇವರ ಆಶೀರ್ವಾದದಿಂದ ಅದು ಸಾಧ್ಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೂ ನನ್ನ ಮಾತನ್ನು ಮುಗಿಸ್ತೀನಿ. ಶುಭ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಿಕೆ ನಾರಾಯಣಿ ನಮೋಸ್ತುತೆ. ತಾಯಿ ದುರ್ಗಾ ಪರಮೇಶ್ವರಿ, ಸ್ವಾಮಿ ಗೋಪಾಲಕೃಷ್ಣ, ನಾಗಬ್ರಹ್ಮ ಪರಿವಾರ ಸಾನ್ನಿಧ್ಯ, ಕಪ್ಪಣ್ಣ ಸ್ವಾಮಿ ಪರಿವಾರ ದೇವತಾ ಒಬ್ಬರೇಶ್ವರ, ಮಾತೆ ಮಾರಿಕಾಂಬೆ,
ಮಲಸಾವಿರ ಪರಿವಾರ, ಜೈನರ ಹೈಗುಳಿ ಪರಿವಾರ ಹಾಗೂ ಸ್ವಾಮಿ ಕೊರಗಜ್ಜ ಸರ್ವಶಕ್ತಿಗಳನ್ನು ಪ್ರಥಮವಾಗಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಈ ಒಂದು ದುರ್ಗಾ ಸಭಾಭವನ ಇದರ ಉದ್ಘಾಟನಾ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ಆನಂದ್ ಸಿ ಕುಂದರ್ ಅವರೇ, ನಮ್ಮ ಅರಮನೆಯ ಶ್ರೀ ಸಂತೋಷ್ ಕುಮಾರ್ ಅವರೇ, ಶ್ರೀ ಪ್ರಸಾದ್, ನನ್ನ ಆತ್ಮೀಯರು ಉದ್ಯಮಿಗಳು ಆದ ಶ್ರೀ ಪ್ರಸಾದ್ ಕಾಂಚನ್ರವರೇ, ನಮ್ಮೂರಿನ ಗುರಿಕಾರರಾದ ಶಿವರಾಮ್ ಸಾಲಿಯಾನ್ರೇ, ನನ್ನ ಸಹೋದರನು ಈ ಒಂದು ಕ್ಷೇತ್ರದ ವಿಶೇಷ ಪರಮ ಭಕ್ತನೂ ಆಗಿರುವಂಥ ಶ್ರೀ ಗುಣಕರ್ ಅವರೇ, ಈ ಒಂದು ಸಾನ್ನಿಧ್ಯ ಭಾಗವನ್ನು ವಿಶೇಷವಾಗಿ ಆರಾಧಿಸಿಕೊಂಡು ಬಂದು ವಿಶೇಷ ದಿನಗಳಲ್ಲಿ ಅವರ ಏನು ಈ ಸಾನ್ನಿಧ್ಯಕ್ಕೆ ಸಲ್ಲಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ನನ್ನ ಆತ್ಮೀಯರು ಆದ ರಘುರಾಮ್ ಎಮ್ ಎಚ್ ರವರೇ, ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀ ಜಯಂತ್ ಪೂಜಾರ್ರೇ, ಈ ಒಂದು ಹಾಲಿಗೆ ಇವಾಗಲೇ ಘೋಷಣೆ ಆದ ಮಾತ್ರ ಅಲ್ಲ, ಮೊತ್ತವನ್ನು ಕೊಟ್ಟಂಥ, ಅಲ್ಲದೆ ಈ ಸಾನ್ನಿಧ್ಯಕ್ಕೆ ಅನ್ನದಾನವನ್ನು ಮಾಡಿರುವಂಥ, ಅಲ್ಲದೆ ವಿಶೇಷ ದಿನಗಳಲ್ಲಿ ವಿಶೇಷ ಸಹಕಾರ ಕೊಡ್ತಾ ಬಂದಂಥ ನನ್ನ ಆತ್ಮೀಯರು ಆದ ಶ್ರೀ ಶಶಿಧರ್ ಪ್ರಭು ಅವರೇ, ಹಾಗೂ ಈ ಒಂದು ಸಭಾಂಗಣ ನೆರವೇರುವಲ್ಲಿ ನನಗೆ ವಿಶೇಷವಾದ ಒತ್ತು ಕೊಟ್ಟು ವಿಶೇಷ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಸಭಾಂಗಣ ರಂಗಮಂದಿರವನ್ನು ನಿರ್ಮಿಸುವಲ್ಲಿ ಕಟಿಬದ್ಧರಾಗಿ ಟೊಂಕ ಕಟ್ಟಿ ನಿಂತಂಥ ನನ್ನ ಆತ್ಮೀಯರು, ಅಲ್ಲದೆ ನನ್ನ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಹ ಮುಕ್ತೇಶ್ವರರಾದ ಸುಧಾಕರ್ರವರೇ, ಹಾಗೆ ಮುಂಭಾಗದಲ್ಲಿರುವಂಥ ಸಮಸ್ತ ಭಕ್ತವರ್ಗದವರೇ, ನಮ್ಮ ಆಡಳಿತ ಕಮಿಟಿಯವರೇ, ಪಾತ್ರಿಗಳೇ, ಅರ್ಚಕ ವೃಂದದವರೇ, ಈ ಒಂದು ಸಭಾಂಗಣ ನಿಮಗೆ ಗೊತ್ತಿದೆ, ಆರಂಭದಲ್ಲಿ ಒಂದು ಚಿಕ್ಕ ಗೋಡನ್ ಥರ ಇದ್ದದ್ದು. ನನಗೆ ಅದೆಷ್ಟೋ ಜನ ಹೇಳಿದ್ರು ಇದೇನು ಆನಂದಣ್ಣ ಅಂಥೇಳಿ. ಆ ಗೋಡನ್ ಆಗಿರುವಂಥ ಆ ಇದನ್ನು ಕಟ್ಟಡವನ್ನು ಸ್ವಲ್ಪ ಮಟ್ಟಿನ ಪರಿವರ್ತಿತವಾಗಿ ಮಾಡಿ ಸಾಮಾನ್ಯ ಒಂದು ಸಭಾಗೃಹವನ್ನು ನಿರ್ಮಾಣ ಮಾಡಿ ಪ್ರಸ್ತುತ ನಿಮ್ಮ ಮುಂದಿದೆ. ಈ ಒಂದು ಸಭಾಗೃಹ ಆಗಲಿಕ್ಕೆ ಹಲವಾರು ಜನರ ಸಹಕಾರ ಇದೆ. ಅದರಲ್ಲಿಯೂ ವಿಶೇಷವಾಗಿ ಇದಕ್ಕೆ ವಿಶೇಷವಾದ ಅನುದಾನವನ್ನು ಒದಗಿಸಿದವರು ಆರಂಭದಿಂದಲೂ ಅವರಿಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿಲ್ಲ, ಮುಂದೆ ಬರಲಿಕ್ಕಿದ್ದಾರೆ. ರಘುಪತಿ ಭಟ್ ಮಾಜಿ ಶಾಸಕರು, ಪ್ರಥಮ ಹಂತ 10 ಲಕ್ಷ, ನಂತರದಲ್ಲಿ 10 ಲಕ್ಷ, ಆಮೇಲೆ ಕೊನೆಯದಾಗಿ 12.5 ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ನಮಗೆ ಒದಗಿಸಿಕೊಟ್ಟಿರ್ತಾರೆ. ಆ ಬಗ್ಗೆ ಅವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇದಕ್ಕೆ ಮೊತ್ತ ಕಡಿಮೆ ಆದ ಸಂದರ್ಭದಲ್ಲಿ ನಾವು ಕೇಳಿಕೊಂಡಾಗ ಮಾನ್ಯ ಹೀಗೆ ಅವರಲ್ಲಿ ನಾವು ಅಹವಾಲನ್ನು ಇಟ್ಟಾಗ ಶಶಿಧರ್ ಪ್ರಭು ಅವರು 1,05,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಸ್ತುತ ನಮ್ಮ ಪ್ರಸಾದ್ ರಾಜ್ ಕಾಂಚನ್ರವರು 50,000ವನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ ಆನಂದ್ ಸಿ ಕುಂದರ್ ಅವರು ಮೊನ್ನೆ ತುಂಬ ಬಿಡುವಿಲ್ಲ, ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೂ ಸಹ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ನಮ್ಮೊಂದಿಗೆ ಸಂಪೂರ್ಣ ಕಾಲವನ್ನು ಕಳೆದಿದ್ದಾರೆ. ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವರು ಸಹ 1 ಲಕ್ಷ ರೂಪಾಯಿಯನ್ನು ಈ ಸಭಾಭವನಕ್ಕೆ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಈ ಒಂದು ಫ್ಯಾನುಗಳನ್ನು ನಮ್ಮ ರಘುರಾಮ್ರವರು ನಮಗೆ ಹಿಂದೆಯೇ ಒದಗಿಸಿಕೊಟ್ಟಿರ್ತಾರೆ. ಹಾಗೆ ಶಿಲ್ಪಾ ಬೆಂಗಳೂರವರು ನಮ್ಮ ಸ್ಟೇಜ್ಗೆ ಸಂಬಂಧಪಟ್ಟಂಥ ಸ್ಕ್ರೀನ್ ಅದಕ್ಕೆ ತಗಲುವ ಮೊತ್ತವನ್ನು ಕೊಟ್ಟಿದ್ದಾರೆ. ಹಾಗೆ 2 ಕೂಲರನ್ನು ನನ್ನ ಸ್ನೇಹಿತರಾದ ಶೇಖರ್ ಗುಂಡಿಬೈಲು ಉದ್ಯಮಿ ಬೆಂಗಳೂರು ಅವರು ಘೋಷಣೆ ಮಾಡಿರ್ತಾರೆ. ಇವರೆಲ್ಲರ ಸಹಕಾರ ಹಾಗೂ ಇನ್ನೂ 10 ಹಲವಾರು ಕೈಗಳು ಈ ಒಂದು ಸಭಾಭವನ ಆಗುವಲ್ಲಿ ಶ್ರಮಿಸಿದ್ದಾರೆ. ಬಾಯಿ ಸಹಾಯದಿಂದ ಹಿಡಿದು ಅವರವರ ಶ್ರಮ ಈ ಸಭಾಭವನದ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಹಾಗೆ ಮುಂದಿನ ದಿನದಲ್ಲಿ ಈ ಒಂದು ಸಾನ್ನಿಧ್ಯ ಭಾಗ ನಾನು ಇವಾಗಲೇ ಕೆಲವೊಂದು ಮನವಿಯನ್ನು ನಮ್ಮ ನಾಯಕರಲ್ಲಿ ಕೊಟ್ಟಿರ್ತೇನೆ. ಈ ಸಭಾಭವನ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಊಟದ ಕೋಣೆ ಇಲ್ಲ. ಆ ಊಟದ ಕೋಣೆ ಹಾಗೂ ಅಡಿಗೆ ಮನೆ ಅದು ಸುಮಾರು 25 ಲಕ್ಷ ರೂಪಾಯಿಯ ಅಂದಾಜು ಮೊತ್ತ ಆಗ್ತದೆ. ಹಾಗೆ ಒಂದು ನಮ್ಮ ಈ ಸಾನ್ನಿಧ್ಯಕ್ಕೆ ಬರುವಂಥ ಸಮಸ್ತ ಭಕ್ತವರ್ಗಕ್ಕೆ ಒಂದು ವಿಶೇಷವಾದ ಸೌಲಭ್ಯ ಸಹಿತವಾದಂಥ ಶೌಚಾಲಯ ಹಾಗೂ ಬಾತ್ರೂಮ್ಗಳ ವ್ಯವಸ್ಥೆ ಆಗಬೇಕಾಗಿದೆ. ಹಾಗೆ ನಮ್ಮ ಮುಂಭಾಗದಲ್ಲಿರುವಂಥ ತಗಡು ಚಪ್ಪರ ಸ್ವಲ್ಪ ಮುಂದುವರಿಬೇಕಾಗಿದೆ. ಹಾಗೆ ನಮ್ಮ ಹೊಳೆದಂಡೆ ಇದು ನಾನು ಇವತ್ತು ಹೇಳಲೇಬೇಕಾಗ್ತದೆ. ಹೊಳೆದಂಡೆ ಮಾಡಿಕೊಟ್ಟು ಆ ಮೆಟ್ಟಲನ್ನು ಮಾಡಿಕೊಡಲಿಕ್ಕೆ ಸಹಕಾರ ಕೊಟ್ಟವರು ಆವತ್ತಿನ ಕಾಲದಲ್ಲಿ ಸಚಿವರಾಗಿರುವಂಥ ಪ್ರಮೋದ್ ಮಧ್ವರಾಜರವರು. ಆವಾಗ 98 ಲಕ್ಷ ರೂಪಾಯಿಯನ್ನು ಜಿ ಶಂಕರ್ ಅವರ ಒಂದು ವಿಶೇಷ ಪ್ರಯತ್ನದಿಂದ ಆ ಮೊತ್ತ ಬಂದಿರ್ತದೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಆ ಮೆಟ್ಟಿಲುಗಳು ಹೊಳೆ ತನಕ ಹೋಗಿಲ್ಲ, ಅದು ಮುಂದೆ ವಿಸ್ತರಣೆ ಆಗಬೇಕಾಗಿದೆ. ಅದಕ್ಕೂ ಸುಮಾರು 10 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚ ಇದೆ. ಆ ನೆಲೆಯಲ್ಲಿ ನಮಗೆ ಇವೆಲ್ಲ ಕೆಲಸಗಳು ತುರ್ತು ಅಗತ್ಯದ ಒಂದು ಕೆಲಸಗಳಾಗಿರೋದ್ರಿಂದ ನಮ್ಮ ನಾಯಕರು ಇವಾಗಲೇ ಎಲ್ಲರೂ ಅವರು ನಮಗೆ ಭರವಸೆಯನ್ನು ಕೊಟ್ಟಿರ್ತಾರೆ. ಆ ಭರವಸೆಯನ್ನು ಈಡೇರಿಸಲಿಕ್ಕೆ ನಾವು ಅವರ ಹಿಂದೆ ಸದಾ ಈಡೇರಿಸಿಕೊಳ್ಳಲಿಕ್ಕೆ ಅವ್ರ ಹಿಂದೆ ನಾವು ಸದಾ ಇರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಾನಿನ್ನು ಹೆಚ್ಚು ಸಮಯವನ್ನು ವ್ಯಯ ಮಾಡೋದಿಲ್ಲ. ಇವಾಗಲೇ ಪಾಪ ಎಲ್ಲರಿಗೂ ಆದಿತ್ಯವಾರ ಆದ್ದರಿಂದ ಇವತ್ತು ತುಂಬ ಕಾರ್ಯಕ್ರಮಗಳಿದೆ. ಅವರೆಲ್ಲರೂ ನಮ್ಮ ಒಟ್ಟಿಗೆ ಇಲ್ಲಿ ತನಕ ಇದ್ದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಅವರೆಲ್ಲರ ನಮ್ಮ ಪ್ರಸಾದ್ ಕಾಂಚನರು ಸಹ ಹೇಳಿದರು, ನಾನು ಇನ್ನು ಮುಂದೆ ನಿಮಗೆ ಇಲ್ಲಿ ಏನು ಅಗತ್ಯತೆ ಇದೆ, ನಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ, ಧಾರ್ಮಿಕ ಇಲಾಖೆಯ ರಾಮಲಿಂಗಾರೆಡ್ಡಿಯವರ ಮೂಲಕ ನಾನು ಇಲ್ಲಿಗೆ ನನ್ನ ಕೈಲಾದದ್ದನ್ನು ತರಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇವೆಲ್ಲವನ್ನು ನಾವು ಮುಂದೆ ಅವರ ಬೆನ್ನು ಹಿಡಿದು ಅದನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ಇಲ್ಲಿ ತನಕ ಶಾಂತಚಿತ್ತರಾಗಿ ಕುಳಿತು ಈ ಒಂದು ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ, ಎಲ್ಲಾದರೂ ತಪ್ಪುಗಳಾದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಾತೆ ದುರ್ಗಾ ಪರಮೇಶ್ವರಿ. ಶುಭಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಯುತ ಶೇಖರ್ ಮರಕಾಲ, ಮುಕ್ತೇಸರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಗೇರಪೇಟೆ. ರಂಗಮಂದಿರ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೈದಿರುವ ಮಾನ್ಯ ಜಯಪ್ರಕಾಶ್ ಹೆಗಡೆಯವರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಸಭಾಭವನದ ಉದ್ಘಾಟನೆಯ ದೀಪ ಬೆಳಗಿಸಿರುವ ಉದ್ಯಮಿಗಳು ದಾನಿಗಳು ಆದ ಆನಂದ್ ಸಿ ಕುಂದರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಸಭೆಯ ಮುಂದಿರುವ ಭಕ್ತಾದಿಗಳಿಗೂ, ಪಾತ್ರಿಗಳಿಗೂ, ಆಡಳಿತ ಮಂಡಳಿಯವರಿಗೂ, ಅರ್ಚಕರಿಗೂ, ಹಾಗೂ ಭಜನೆಯನ್ನು ಗೈದಿರುವ ವಿದ್ಯಾರ್ಥಿಗಳು ಹಾಗೂ ಛಾಯಾಗ್ರಾಹಕರಿಗೂ, ಪತ್ರಿಕಾ ಮಿತ್ರರವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೇಳುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸುತ್ತೇನೆ. ಸರ್ವರಿಗೂ ಧನ್ಯವಾದ. ಕಾರ್ಯಕ್ರಮ ಮಾಡಿದ ಎಲ್ಲ ಅತಿಥಿ ಅಭ್ಯರ್ಥಿಗೆ ಶ್ರೀಯುತ ಆನಂದ ಮರಕಲೆಯವರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇನ್ನೇನು ಕೆಲವು ನಿಮಿಷದಲ್ಲಿ ಮಹಾ ಅನ್ನ ಸಂತರ್ಪಣೆ ಪ್ರಾರಂಭಗೊಳ್ಳಲಿಕ್ಕಿದೆ. ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಮ್ಮ ಸಭಾ ಪರಮೇಶ್ವರಿ ದೇವಸ್ಥಾನ ಮುಗೇರಪೇಟೆ ಇದರ ಆಡಳಿತ ಮಂಡಳಿ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಶ್ರೀದೇವರು ತಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಉತ್ತರೋತ್ತರವಾಗಿ ಕರುಣಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. गिरिनन्दिनि नन्दितमेदिनि विश्व
वरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधुमधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड वितुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिवदूतकृत प्रमथाधिपते दुरित दुरीह दुराशय दुर्मति दानवदूत कृतान्तमते जय जय हे महिषासुरमर्दिनि रम्यकपर्दिनि शैलसुते अयि शरणागत